ಎ ಸಿ ಏನು ಹಾಳಾಗಲ್ಲ, ಖರ್ಚು ಜಾಸ್ತಿ ಕೂಲ್ ಆಗಲ್ಲ, ಕೂಲ್ ಆಗಲ್ಲ. ಆಪಾದಮೌಲ್ಯಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮರಾಸುರಸಿದ್ಧವಂದ್ಯಂ. ವ್ಯಾಸಾಯ ಪ್ರತಿಮೇತಿಹಾಸ ರಚನೋಲ್ಲಾಸಾಯ ಧ್ರುವಾದಿನಾಂ ತ್ರಾಸಾಯಾಸಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೇ ಭಾಸಾಯ ಮುನರಮ್ಯತೋಯ ಸದೃಶ ಯಾಸಾಯ ಮಾಸೇವಿನೇ ದಾಸಾಯ ಭಯದಾಯ ಮಧ್ವಗುರುಹೃದ್ವಾಸಾಯ ತುಭ್ಯಂ ನಮಃ. ಈಗ ಕೇಳಿಸತ್ತೆ, ಅದರದ್ದೇ ಸೌಂಡ್ ಆಗ್ಬಿಡುತ್ತೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೋ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭೂಮಿಯ ಪ್ರಾರ್ಥನೆಯಂತೆ ಭೂಭಾರವನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ಕೃಷ್ಣಾವತಾರವನ್ನು ಮಾಡಿದ ಅಂತ ನಾವು ಕಥೆಯನ್ನು ಕೇಳ್ತೀವಿ. ಭೂಮಿಗೆ ಭಾರ ಅಂದರೆ ಏನು? ಭೂಮಿಗೆ ಭಾರ ಅಂದರೆ ಏನು? ಮನೆಗೆ ಬಂದ ವ್ಯಕ್ತಿ ಮನೆಗೆ ಬಂದ ವ್ಯಕ್ತಿ ನಮ್ಮ ಮನೆಯ ಎಲ್ಲ ಸೌಕರ್ಯವನ್ನು ಉಪಯೋಗಿಸಿ ಮನೆಯ ಯಜಮಾನತಿಯ ಗಂಡನಾಗಿ ನಾನಿರ್ತೀನಿ ಅಂದರೆ ಆಗ ಅವನು ಮನೆಗೆ ಭಾರ. ನಾವು ಭೂಮಿಗೆ ಬಂದವರು ಇಲ್ಲಿಯ ಎಲ್ಲ ಸೌಕರ್ಯವನ್ನು ಉಪಯೋಗಿಸ್ಕೊಳ್ತೀವಿ, ಎಲ್ಲ ಸೌಕರ್ಯವನ್ನು. ಆದರೆ ಭೂದೇವಿಗೆ ಗಂಡ ಯಾರು? ಪರಮಾತ್ಮ. ಆ ಗಂಡನ ಜಾಗದಲ್ಲಿ ನಾವೇ ಭೂದೇವಿಗೆ ಗಂಡ ಅಂದರೆ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು. ನಾವು ಎಂದಿಗೂ ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಹುಳ, ಒಂದು ಪರಮಾತ್ಮ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಇಂಥವರ ಭಾರಕ್ಕೆ ಒಳಗಾಗಿ ಭೂದೇವಿ ಬ್ರಹ್ಮದೇವರ ಜೊತೆಗೆ ಹೋಗಿ ಗೋರೂಪದಿಂದ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾಳೆ. ಯಾಕೆ ಗೋರೂಪದಿಂದ ಹೋದ್ಲು ಭೂದೇವಿ? ಹಾಗೆ ಹೆಣ್ಣಾಗೆ ಹೋಗೋದಾಗಿತ್ತಲ್ಲ? ಇಲ್ಲ. ನಾವು ಕೆಲವು ಕಡೆಗೆ ಹೋಗ್ಬೇಕಾದ್ರೆ ಕೆಲವೊಂದು ಡ್ರೆಸ್ ಹಾಕ್ಕೋತೀವಿ. ಸ್ವಾಮಿಗಳ ಹತ್ರ ಹೋಗ್ಬೇಕಾದ್ರೆ ಕಾವಿ ಶಾಟಿ ಹೊದ್ಕೊಂಡು ಹೋಗ್ತೀವಿ. ಸ್ವಾಮಿಗಳಿಗೆ ತುಂಬ ಸಂತೋಷ ಆಗುತ್ತೆ, ಇವರು ಕಾವಿ ಶಾಟಿ ಹೊತ್ಕೊಂಡಿದ್ದಾರೆ ಅಂತ. ಮದುವೆಗೆ ಹೋಗ್ಬೇಕಾದ್ರೆ ಒಳ್ಳೆ ಸೂಟ್ ಹಾಕ್ಕೊಂಡು ಒಂದು ರೋಸು ಇಲ್ಲಿಟ್ಕೊಂಡು ಮದುವೆಗೆ ಹೋಗ್ತೀವಿ. ಹಾಗೆ ಇನ್ನೆಲ್ಲ ಬೇರೆ ಬೇರೆ ಜಾಗಗಳಿಗೆ ಹೋದಾಗ ಬೇರೆ ಬೇರೆ ಡ್ರೆಸ್ ಕೋಡ್ ಇರುತ್ತೆ. ಭೂದೇವಿ ಗೋರೂಪಧರಳಾಗಿ ಯಾಕೆ ಹೋದ್ಲು ಅಂತಂದರೆ, ಪರಮಾತ್ಮನಿಗೆ ಗೋವುಗಳು ಮತ್ತು ಬ್ರಾಹ್ಮಣರು ಅಂದರೆ ಗೋಬ್ರಾಹ್ಮಣ ಹಿತಾಯಚ ಅಂತ. ಆ ಗೋರೂಪದಲ್ಲಿ ಹೋದರೆ ದೇವರಿಗೆ ಸಂತೋಷವಾಗತ್ತೆ ಅಂತ ಗೋರೂಪದಲ್ಲಿ ಬಂದಲಂತೆ. ಅದಕ್ಕೆ ಪರಮಾತ್ಮನು ಕೂಡ ಗೋವುಗಳನ್ನು ಕಾಯುವ ವಂಶದಲ್ಲಿ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಅಂಥ ಪರಮಾತ್ಮ ವಸುದೇವ ದೇವಕಿಯರ ಮನೆಯಲ್ಲಿ ಪರಮಶ್ರೇಷ್ಠವಾದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿಯಲ್ಲಿ ಪರಮಾತ್ಮನ ಅವತಾರವಾಗುತ್ತೆ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧಸೋಭಗಂ ಮಹಾರ್ರ ವೈಢೂರ್ಯ ಕಿರೀಟಕುಂಡಲ ತುಷಾಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ ಅಂತ ಪರಮಾತ್ಮ ತಾನು ಭೂಮಿಯಲ್ಲಿ ಅವತಾರವನ್ನು ಮಾಡುವಾಗ ಶಂಖ ಚಕ್ರ ಗದಾ ಪದ್ಮ ಕಿರೀಟ ಕೌಸ್ತುಭ ಪೀತಾಂಬರ ಎಲ್ಲದರಿಂದ ಸಹಿತನಾಗಿ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಅವತಾರ ಮಾಡಿದ ಕೂಡಲೇ ವಸುದೇವ ದೇವಕಿಯರಿಬ್ಬರು ದೇವರನ್ನು ಸ್ತೋತ್ರ ಮಾಡ್ತಾರೆ. ಸ್ವಾಮಿ, ಮನುಷ್ಯ ಮರಣದ ಭಯಕ್ಕೆ ಒಳಗಾಗಿ ಯಾರ್ಯಾರ ಬಳಿಗೋ ಹೋದ. ಬ್ರಹ್ಮನ ಬಳಿಗೆ, ಇಂದ್ರನ ಬಳಿಗೆ, ಸೂರ್ಯನ ಬಳಿಗೆ ಅನೇಕ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ. ನನಗೆ ಮರಣದ ಭಯ
ತಪ್ಪಿಸ್ರಿ ಅಂತ. ಅವರಂದರು, ನಾವ್ಯಾರೂ ಮರಣದ ಭಯ ತಪ್ಪಿಸೋರಲ್ಲ, ಮರಣದ ಭಯ ತಪ್ಪಿಸುವನು ಕೇವಲ ಭಗವಂತನೊಬ್ಬನೇ ಅಂತ. ನಿನ್ನ ಪಾದಾರವಿಂದಗಳ ನೆರಳಿಗೆ ಬಂದ ಮೇಲೆ ನಮಗೆ ಮರಣದ ಭಯ ತಪ್ಪಿದೆ ಅಂತ ಹೇಳ್ತಾ ಮನುಷ್ಯನಿಗೆ ದೇವರ ಬಳಿಯಲ್ಲಿದ್ದರೂ ನಮ್ಮ ಮನೆ ನಮ್ಮ ಸಂಸಾರದ ಕಡೆಗೆ ಗಮನ. ಪ್ರವಚನ ಕೇಳ್ತಾ ಇರ್ತೀವಿ, ಮನೆಯಲ್ಲಿ ಏನಾಗಿದೆಯೋ ಏನೋ CC ಕ್ಯಾಮ್ರಾ ಆನ್ ಮಾಡಿ ಹಾಲು, ರೂಮು, ವರಾಂಡ, ನಾಯಿ ಊಟ ಮಾಡಿದೆಯೋ ಇಲ್ವೋ, ಪಕ್ಕದ ಮನೆಯವ್ರನ್ನ ಕೇಳಿ ನಮ್ಮ ನಾಯಿ ಚೆನ್ನಾಗಿದೆಯಾ ಎಲ್ಲ ವಿಚಾರ ಮಾಡ್ತೀವಿ. ದೇವರು ರಕ್ಷಣೆ ಮಾಡ್ತಾನೆ ಅನ್ನುವುದನ್ನು ಮರೆತು ಬಿಡ್ತೀವಿ. ನಾವೇ ರಕ್ಷಣೆ ಮಾಡಬೇಕು, ನಮ್ಮಿಂದಲೇ ರಕ್ಷಣೆ ಎನ್ನುವ ಅಜ್ಞಾನ ನಮಗೆ ಬಂದು ಸೇರುತ್ತೆ. ದೇವರ ಬಳಿಗೆ ಇದ್ದು ವಸುದೇವ ದೇವಕಿಯರು ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದರೂ ಕೂಡ ವಸುದೇವ ದೇವಕಿಯರಂತಾರೆ, ಸ್ವಾಮಿ ನೀನು ಇದೇ ರೂಪದಿಂದ ಇದ್ದರೆ ಈ ಕಾಂತಿ, ಈ ಜೈಲಲ್ಲಿ ಇಷ್ಟೊಂದು ಬೆಳಕು, ಇದೆಲ್ಲ ನೋಡಿದರೆ ಕಂಸನಿಗೆ ಗೊತ್ತಾಗಿ ಏನು ಮಾಡಿಬಿಡ್ತಾನೋ ಏನೋ ಅಂತ. ಹೇಗಿದೆ ನೋಡ್ರಿ, ದೇವರ ಎದುರಿಗೆ ನಿಂತು ಎಷ್ಟು ಭಯ ನಮಗೆ ಮರಣದ ಭಯ ಆ ಪರಿ ಇದೆ. ಭಗವಂತ ಅಂದ, ನಾನು ಮಗುವಾಗಿ ಬಿಡ್ತೀನಿ, ನಾನು ಒಂದು ನಿಮಿಷ ನಿಮ್ಮ ಜೊತೆಗೆ ಮಾತಾಡಬೇಕು ಅಂದ. ಏನು, ನೀವು ಯಾರು ಅಂತ ನಿಮಗೆ ಗೊತ್ತಾ ಅಂದ. ಇಲ್ಲ ಸ್ವಾಮಿ ಗೊತ್ತಿಲ್ಲ. ನಾನು ಯಾರು? ನೀ ಜಗದೇಕ ಒಡೆಯ ಜಗನ್ನಾಥ ಸಾಕ್ಷಾತ್ ಕೃಷ್ಣ ಪರಮಾತ್ಮ, ನೀ ಬಂದಿದ್ದೀಯ. ಸರಿ, ನಾನು ಯಾಕೆ ಬಂದಿದ್ದೀನಿ ಮಗನಾಗಿ ಗೊತ್ತಾ? ಇಲ್ಲ ಸ್ವಾಮಿ ಗೊತ್ತಿಲ್ಲ. ನೀವು ಹಿಂದೆ 3 ಜನ್ಮಗಳಲ್ಲಿ ಪೃಷ್ಣಿ, ಸುತಪ, ಕಶ್ಯಪ, ಅದಿತಿ ಆದಾಗ ದೇವರೇ ಮಗನಾಗಬೇಕು ಅಂತ ಬಹಳ ಕಷ್ಟಪಟ್ಟು ತಪಸ್ಸು ಮಾಡಿದ್ರಿ. 3 ಜನ್ಮದಲ್ಲೂ ನಿಮಗೆ ಮಗನಾಗುತ್ತೀನಿ ಅಂತ ನಾನು ವರವನ್ನು ಕೊಟ್ಟಿದ್ದೆ. ಆ ವರವನ್ನು ನಿಜ ಮಾಡಲಿಕ್ಕೆ ನಾನು ಬಂದಿದ್ದೀನಿ. 1ನೇ ಜನ್ಮ ಪೃಷ್ಟಿಗರ್ಭ ಅಂತ, 2ನೇದ್ದು ವಾಮನ ಅಂತ, 3ನೇದ್ದು ಈಗ ನಾನು ಬಂದಿದ್ದೀನಿ. ನಮಗೂ ನಿಮಗೂ ಕಾಂಟ್ರಾಕ್ಟ್ ಮುಗೀತು. 3 ಜನ್ಮಗಳಲ್ಲಿ ಮಗನಾಗುತ್ತೀನಿ ಅಂತ ಹೇಳಿದ್ದೆ, ಮಗನಾಗಿ ಬಂದಿದ್ದೀನಿ, ಇನ್ನು ಮಗುವಾಗ್ತೀನಿ ಅಂತ. ತಕ್ಷಣ ವಾದಿರಾಜ ಗುರು ಸಾರ್ವಭೌಮರು ನಮ್ಮ ರಾಘವೇಂದ್ರ ಸ್ವಾಮಿಗಳಂತೆ ಬಹಳ ದೊಡ್ಡ ವ್ಯಕ್ತಿತ್ವದ ಸ್ವಾಮಿಗಳು, ಅವರು ರುಕ್ಮಿಣೀಶ ವಿಜಯವನ್ನು ಬರೆದಿದ್ದಾರೆ. ಅಲ್ಲಿ ಕೃಷ್ಣನನ್ನು ಪರಮಾತ್ಮನನ್ನು ಹೇಳ್ತಾರೆ, 1 ನಿಮಿಷ ಮಗುವಾಗಬೇಡ, ಸ್ವಲ್ಪ ಮಾತಾಡಬೇಕು. ನೀ ಮಗುವಾಗಿಬಿಟ್ರೆ ಮಾತಾಡಲ್ಲ, ಅದೇ ಧರ್ಮವನ್ನು ಪರಿಪಾಲನೆ ಮಾಡ್ತೀವಿ. ಏನು ಬೇಕು ಅಂತ 1 ನಿಮಿಷ ತಡಿ. ವಸುದೇವ, ನೀನೇನಾ ಈ ಮಗುವಿಗೆ ತಂದೆ? ಸ್ವಾಮಿ, ಅದು ಹೆಂಡತಿ ಹೇಳಬೇಕು. ಹೆಂಡತಿ ಈ ಮಗುವನ್ನು ನಂದು ಅಂತ ಅವಳು ಒಪ್ಪಿಕೊಂಡು ಈ ಮಗುವಿಗೆ ತಂದೆ ನೀನು ಅಂತ ಅವಳು ಹೇಳಿದಾಗ ನಾ ತಂದೆ ಆಗ್ತೀನಿ. ದೇವಕಿ ದೇವಿಯನ್ನು ಕೇಳಿದರು, ದೇವಕಿ ಈ ಮಗು ನಿಂದ ಅಂತ. ದೇವಕಿ ಅಂದ್ಲು, ಅಲ್ಲ ಅಂದ್ಲು. ಗರ್ಭ ಆಗಿದ್ದು ನಿಂಗೊಬ್ಬಳಿಗೆ, ಪ್ರಸವ ಆಗಿದ್ದು ನಿಂಗೊಬ್ಬಳಿಗೆ, ಮಗು ನಂದಲ್ಲ ಅಂತೆಲ್ಲ. ದೇವಕಿ ಅಂತಾಳೆ, ನನಗೂ 7 ಮಕ್ಕಳಾಗಿವೆ. ಯಾವ ಮಕ್ಕಳು ಶಂಖ, ಚಕ್ರ, ಗದಾ, ಪದ್ಮ, ಪೀತಾಂಬರ ಏನೂ ಉಟ್ಕೊಂಡು ಬಂದಿಲ್ಲ. ಈ ಮಗು ಇದೆಲ್ಲ ಇಟ್ಕೊಂಡು ಬಂದಿದೆ, ಆದ್ದರಿಂದ ಈ ಮಗು ನಂದಲ್ಲ. ಇಲ್ಲಿ ವಾದರಾಜರಿಗೆ ಏನು ಹೇಳಬೇಕಾಗಿದೆ ಅಂದರೆ, ಪರಮಾತ್ಮ ತಂದೆ ತಾಯಿಗಳಿಂದ ಹುಟ್ಟಿರುವವನು ಅಲ್ಲ. ಮತ್ತು ದೇವಕಿ ದೇವಿಯ ಗರ್ಭ ದಪ್ಪಗಿತ್ತು. ವಸುದೇವನ ವೀರ್ಯವನ್ನು ನಿರ್ವೀರ್ಯ ಮಾಡಿಬಿಟ್ಟ. ಅವಳ ಗರ್ಭ ಮಾತ್ರ ದಪ್ಪ ಇರುವಂತೆ ಮಾಡಿ ಗಾಳಿಯನ್ನು ತುಂಬಿಸಿ 10 ತಿಂಗಳು ತುಂಬಿದ ಮೇಲೆ ಗಾಳಿಯನ್ನು ಬಿಟ್ಟು ದೇವರು ದೇವಕಿ ದೇವಿಯ ಹೃದಯದಿಂದ ಪ್ರತ್ಯಕ್ಷನಾಗಿದ್ದಾನೆ. ಅದಕ್ಕೆ ನಾವು ದೇವರನ್ನು ಹುಟ್ಟಿದ ಅಂತ ಅನ್ನಬಾರದು. ಪ್ರಾದುರ್ಭಾವ, ಕಣ್ಣಿಗೆ ಕಾಣಿಸಿಕೊಳ್ಳುವುದೇ ಭಗವಂತನಿಗೆ ಜನ್ಮ. ಹೀಗೆ ಭಗವಂತ ಹುಟ್ಟಿದ್ದಾನೆ. ಆವಾಗ ದೇವಕಿಯನ್ನು ಕೇಳುತ್ತಾರೆ, ಅಲ್ಲ ಶಂಖಚಕ್ರ ಏನಾರು ತಿಂದಿದ್ಯಾ? ಬಸರೀರು ಏನಾರು ತಿಂದರೆ ಅದು ಮಕ್ಕಳ ಮೈ ಮೇಲೆ ಉಳಿದಿರುತ್ತಂತೆ. ಸ್ವಾಮಿ, ತಿಂದರೂ ಈ 1 ಅಡಿ ಚಕ್ರ, 2 ಅಡಿ ಶಂಖ, ಈ ಕಿರೀಟ, ಈ ಕೌಸ್ತುಭ ಹೇಗೆ ಸಾಧ್ಯ ಸ್ವಾಮಿ? ಆದ್ದರಿಂದ ಈ ಮಗು ನಂದಲ್ಲ. ಅದಕ್ಕೆ ಅಂತಾರೆ, ತಾಯಿಯೇ ಮಗು ನಂದಲ್ಲ ಅಂದಮೇಲೆ ತಂದೆ ಹೇಗಾಗ್ತಾನೆ ಅಂದರೆ, ಒಟ್ಟಲ್ಲಿ ಪರಮಾತ್ಮನಿಗೆ ಜನ್ಮವಿಲ್ಲ. ನಮ್ಮಂತೆ ತಾಯಿಯ
ಗರ್ಭವಾಸದ ದುಃಖ ಭಾಳ ಭಯಂಕರ ದುಃಖ. ನಾವಿಲ್ಲಿ ಶ್ರೀಮಂತ ಮಾಡ್ತೀವಿ, ತೊಕ್ಕು ತಿನ್ನು, ಹುಣಸೆಕಾಯಿ ತಿನ್ನು, ಖಾರ ತಿನ್ನು, ಏನು ಬೇಕು. ಆ ಮಗು ಪ್ರಾಣ ಬಿಡ್ತಾ ಇರುತ್ತೆ, ಬ್ಯಾಡ್ರೋ ಅನ್ನತ್ತೆ, ಸ್ಟಾಪ್ ಇಟ್ ಅನ್ನತ್ತೆ. ಇವರು ಹೊಡಿತಾ ಇರ್ತಾರೆ, ಇವರು ಚೆನ್ನಾಗಿ ತಿಂತಾ ಇರ್ತಾರೆ. ಅದಕ್ಕೆ ಗರ್ಭದಲ್ಲಿ ಬಹಳ ದುಃಖ, ಬಾಲ್ಯದಲ್ಲಿ ಬಹಳ ದುಃಖ, ಯೌವನದಲ್ಲಿ ದುಃಖ, ವಾರ್ಧಕ್ಯದಲ್ಲಂತೂ ಹೇಳಬೇಕಾಗಿಲ್ಲ. ಹೀಗೆ ದುಃಖದಮಯ ಈ ಸಂಸಾರ. ಈ ಸಂಸಾರದ ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕಂಸಾರಿಯ ಬಳಿಗೆ ನಾವು ಹೋಗಬೇಕು. ಹೀಗಾದ ಮೇಲೆ ವಾದರಾಜನಂತಾರೆ, ಒಂದು ನಿಮಿಷ ಮಗು ಆಗಬೇಡ, ಹೀಗೆ ಇರು, ಕೆಲವು ಕ್ವಶನ್ ಇದೆ. ಹೌದು, ನೀನಿಲ್ಲಿ ಏನು ಮಾಡಬೇಕು ಅಂತ ಬಂದಿದ್ದೀಯ? ಸ್ವಾಮಿ, ಕಂಸ, ದುರ್ಯೋಧನ, ಜರಾಸಂಧ, ಹೀಗೆ ಅನೇಕ ದೈತ್ಯರ ವಧೆ ಮಾಡಲಿಕ್ಕೆ ಬಂದಿದ್ದೀನಿ. ಮಾಡು. ಈಗೇನು ಮಾಡ್ತೀಯಾ? ಪರಮಾತ್ಮ ವಸುದೇವನಿಗೆ ಹೇಳ್ತಾನೆ, ನಾನಿಲ್ಲಿರೋದಿಲ್ಲ, ನನ್ನನ್ನು ಕರ್ಕೊಂಡು ನೀನು ಮಥುರಾ ಪಟ್ಟಣಕ್ಕೆ ಹೋಗು ಅಂತ. ವಾದರಾಜರು ಕೇಳ್ತಾರೆ, ಕಂಸನ ಭಯವೋ? ಕಂಸ 6 ಮಕ್ಕಳನ್ನು ಕೊಂದಿದ್ದಾನೆ, ಇದನ್ನೂ ಕೊಂದು ಬಿಡ್ತಾನೆ, ನಿನ್ನನ್ನು ಅಂತ ಭಯವೋ? ಇಲ್ಲಿ ವಾದರಾಜರಿಗೆ ಹೇಳಬೇಕಾಗಿದೆ, ದೇವರಿಗೆ ಭಯವಿಲ್ಲ ಅಂತ. ಆದರೆ ನಾವು ಮನೆಯಿಂದ ಬರುವಾಗ 2 ಸರಿ ಬೀಗ ಎಳೆದು ಡೋರ್ ಲಾಕ್ ಒಂದು, ಹೊರಗಡೆ ಇನ್ನೊಂದು ಲಾಕ್ ಒಂದು, ಒಳಗಡೆ ಲಾಕ್ ಹಾಕೊಂಡು ಹಿಂದ್ಗಡೆ ಬಾಗಿಲಿಂದ ಬಂದು ಅದಕ್ಕೊಂದು ಲಾಕು, ಎಷ್ಟು ಸೆಕ್ಯೂರಿಟಿ ಮಾಡಿರ್ತೀವಿ ನಾವು. ಅದಕ್ಕೆ ಮುಂದ್ಗಡೆ ಒಂದು ಗೇಟು ಕಬ್ಬಿಣದ್ದು, ಅದಕ್ಕೊಂದು ಬೀಗ. ಯಾಕೆ ಅಂದರೆ ದೇವರ ಮನೆಯಲ್ಲಿ ಬೆಳ್ಳಿ ಬಂಗಾರ ಇದೆ ಅಂತ. ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವುದನ್ನು ಮರೆತು ದೇವರನ್ನು ನಾವು ರಕ್ಷಣೆ ಮಾಡ್ತೀವಿ. ನೋಡ್ರಿ, ನೀವೊಂದು ಆಲೋಚನೆ ಮಾಡಿರಿ, 21 ಮಠಗಳಿವೆ, ಸ್ವಾಮಿಗಳಿದ್ದಾರೆ. ಒಬ್ಬ ಮಠದ ಸ್ವಾಮಿಗಳಿಗೂ ಜಡ್ ಸೆಕ್ಯೂರಿಟಿ ಇಲ್ಲ. ಎಂದಾರು ಆಲೋಚನೆ ಮಾಡಿದ್ದೀರಾ? ಒಂದೊಂದು ಮಠದ ದೇವರಿಗೆ ಕೋಟಿ ಕೋಟಿ ಬೆಲೆ ಬಾಳುವ ಬಂಗಾರದ ಆಭರಣ ಇರುತ್ತೆ. ನಮ್ಮ ರಾಯರ ಮಠ, ಉತ್ತರಾದಿ ಮಠ ಬಂಗಾರದ ಆಭರಣ ತಂದರು ಅಂದರೆ ನಿಯರ್ ಬೈ ಒಂದು 40-50 kg ಬಂಗಾರ ಇರುತ್ತೆ. ಒಬ್ಬರಾರು ಬಂದು ದಾರಿಯಲ್ಲಿ ಸ್ಟ್ರೋಕ್ ನಿಲ್ಲಿಸಿ ಕಳ್ಳತನ ಮಾಡಿದ್ದಿದೆಯಾ? ಇಲ್ಲ. ಯಾಕೆಂದರೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿ ಯಾರು ರಕ್ಷಣೆ ಮಾಡಿದ್ದಾರೋ ಅವನೇ ರಕ್ಷಣೆ ಮಾಡ್ತಾನೆ. ನಾವು ಅನ್ಕೋತೀವಿ ರಾತ್ರಿ ನಿದ್ದೆ ಮಾಡಬಾರ್ದು, ಮಗು ಕೆಮ್ತಾ ಇದೆ, ಯಾವಾಗ ಏನು ಬೇಕಾಗುತ್ತೋ ಏನೋ ಅಂತ. ನಿಮ್ಮ ಅವಸರವೇ ಬೇಕಾಗಿಲ್ಲ, ಸ್ವಾಮಿ ಹಾಗೇ ರಕ್ಷಣೆ ಮಾಡ್ತಾ ಇರ್ತಾನೆ ಅಂಥ ಪ್ರಭು. ಇವತ್ತು ಮತ್ತೆ ಯಾಕೆ ಹೋಗ್ತಾ ಇದ್ದಿ ಅಂತ ಕೇಳಿದ್ರು ವಾದರಾಜರು. ಇಲ್ಲಿ ಬಿಟ್ಟು ಮಧುರಾ ಪಟ್ಟಣಕ್ಕೆ ಯಾಕೆ ಹೋಗ್ತಾ ಇದ್ದಿ, ಏನು ಅವಸರ ನಿಂಗೆ? ಕೃಷ್ಣ ಅಂತಾನೆ, ಇದೊಂದು ಪರ್ಸನಲ್ ಪ್ರೈವೇಟ್ ವಿಚಾರ, ಸನ್ಯಾಸಿಗಳಿಗೆ ಹೇಳಬಾರ್ದು. ನಿಮಗೆ ಸಂಸಾರ ಗೊತ್ತಿಲ್ಲ, ತತ್ರಾಪಿ ಬಾಲ್ಯ ಸನ್ಯಾಸಿಗಳು. ನೀವು ಮದುವೆ ಮಾಡಿಕೊಂಡು ವೈರಾಗ್ಯ ಬಂದು ಸನ್ಯಾಸ ಆದವರಲ್ಲ, ಬಾಲ್ಯದಲ್ಲೇ ವೈರಾಗ್ಯ ಬಂದು ಸನ್ಯಾಸ ತಗೊಂಡವರು. ಮತ್ತು ಯಾಕೆ ಹೋಗ್ತಾ ಇದ್ದೀಯಾ? ದೇವರಿಗೆ ಮೊದಲು ಒಂದು ಗುಣ ಕೇಳಿದ್ವಿ, ಜನ್ಮವಿಲ್ಲ, ದೇವರಿಗೆ ಭಯವೂ ಇಲ್ಲ. ನಾವು ರಾಮಾಯಣದಲ್ಲಿ ರಾವಣನ ಸಂಹಾರಕ್ಕಾಗಿ ಕೋತಿಗಳ ಬಲವನ್ನು ತಗೊಂಡು ಹೋದ ಅಂತ. ಪರಮಾತ್ಮನಿಗೆ ಭಯ ಯಾರಿಂದಲೂ ಇಲ್ಲ, ಇದನ್ನು ತಿಳಿಬೇಕು. ನಾವು ಕಥೆಗಳನ್ನು ಕೇಳುವಾಗ ದೇವರಿಗೆ ಭಯ ಬಂತು, ದೇವರಿಗೆ ದುಃಖ ಬಂತು, ದೇವರಿಗೆ ಕೈಯೆಲ್ಲ ಮುರಿದೋಯ್ತು, ಕಾಲು ಮುರಿದೋಯ್ತು, ಈ ರೀತಿಯಾದ ವಿಚಾರಗಳೆಲ್ಲ ಅಜ್ಞಜನರಿಗೆ ಮೋಹನಕ್ಕಾಗಿ. ಇಲ್ಲಿಗ ಬಹಳ ಸಂತೋಷ, ಎಲ್ಲಿ ಸಿಗಬೇಕು? ಬಹಳ ಸಂತೋಷ. ಅಗ್ನಜನ ಮೋಹನಕ್ಕೋಸ್ಕರವಾಗಿ ಅದು ಶಕೆ ಆಗುತ್ತೆ 100%. ಯಾಕೆಂದ್ರೆ ಎಕ್ಸಾಸ್ಟಿಂಗ್ ಇಲ್ಲ. ಅತಿ ಸೌಕರ್ಯ ಇದ್ದ ಕಡೆ ತುಂಬ ದುಃಖನೂ ಇರುತ್ತೆ. ಅನುಕೂಲ ಹೆಚ್ಚಾದಂಗೆಲ್ಲ ಅಭಿಮಾನ ಹೆಚ್ಚಾಗುತ್ತೆ, ಅಭಿಮಾನ ಹೆಚ್ಚಾದಾಗೆಲ್ಲ ದುಃಖ ಜಾಸ್ತಿ ಆಗುತ್ತೆ. ಇದು ಸಾಮಾನ್ಯ. ಹಾಗಾಗಿ ತುಂಬ ಜೋರಾಗಿರುತ್ತೇನೋ ಇದು. ಇಡಿ ಸಣ್ಣಗಿಡಬೇಕು, ಕಂಟ್ರೋಲ್ ಇಲ್ವಾ? ಇಲ್ಲ, ಸ್ವಲ್ಪ ಈ ಕಡೆ ಸ್ವಲ್ಪ ಬಿಡ, ತಿರುಗಕ್ಕೆ ಇಟ್ಬಿಡ್ರಿ. ಅದಷ್ಟೇ, ಎಲ್ಲಿಟ್ರು ಅಷ್ಟೇ, ಅದು ಅಲ್ಲಿಡಬೇಕು. ಮತ್ತೆ ಹಚ್ಚಿ ಪರವಾಗಿಲ್ಲ, ಹಚ್ಚ ಟರ್ನಿಂಗ್ ಇಟ್ಬಿಡಪ್ಪ, ಟರ್ನಿಂಗ್ ಆಗೋ ಹಂಗೆ ಹೇಳಿ ಎತ್ತಬೇಕು ನೋಡಿ. ಇರುತ್ತೆ
ಅದೇ ಸ್ಪೀಡ್ ಕಡಿಮೆ. ಇರಲಿ, ಅಷ್ಟು ಆಡಿದ್ರೆ ಸಾಕು. ಪರಮಾತ್ಮನಿಗೆ ಭಯವಿಲ್ಲ, ಇದೊಂದು ತತ್ವ. ದೇವರ ಗುಣಗಳನ್ನು ಚಿಂತನೆ ಮಾಡಿದರೆ ದೇವರಿಗೆ ತುಂಬ ಪ್ರೀತಿ. ದೇವರ ಗುಣ ಅಂದರೆ ಇದೆ, ದೇವರಿಗೆ ದುಃಖ ಇಲ್ಲ, ದೇವರಿಗೆ ಆಸೆ ಇಲ್ಲ. ಪರಮಾತ್ಮ ನಿರ್ಗುಣನಾಗಿದ್ದಾನೆ, ನಿರಾಕಾರನಾಗಿದ್ದಾನೆ ಅಂದರೆ ಆಕಾರ ಇಲ್ಲ ಅಂತ ಅರ್ಥ ಅಲ್ಲ. ನಮ್ಮಂತೆ ಹಾಳಾಗುವ ಪ್ರಕೃತಿಯ ದೇಹ ದೇವರಿಗಿಲ್ಲ. ಹೀಗಾಗಿ ಅಂತ ಪರಮಾತ್ಮನ ಬಳಿಯಲ್ಲಿ ವಾದರಾಜರು ಕೇಳಿದಾಗ ಪರಮಾತ್ಮ ಅಂತಾನೆ, ಪರ್ಸನಲ್ಲು ದಯವಿಟ್ಟು ಕೇಳಬೇಡ್ರಿ, ನೀವು ಸುಮ್ಮನೆ ಇರಲ್ಲ, ನಾಳೆ ಬರೆದು ಬಿಡ್ತೀರಿ. ನಾನು ಕಂಸನ ಭಯದಿಂದ ಹೋಗ್ತಾ ಇಲ್ಲ, ನನ್ನ ಹೆಂಡತಿ ಪುಟ್ಟ ರೂಪದಿಂದ ಇದ್ದಾಳೆ, ಅವಳನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ದೇವರು ಹೋದದ್ದು ಕಂಸನ ಭಯದಿಂದಲ್ಲ, ಹೆಂಡತಿಯನ್ನು ನೋಡಲಿಕ್ಕೆ ಅಂತ. ಅಂದರೆ ದೇವರಿಗೆ ಒಟ್ಟಾರೆಯಾಗಿ ಭಯವಿಲ್ಲ ಅನ್ನುವುದನ್ನು ನಾವು ತಿಳಿಯಬೇಕು. ಪರಮಾತ್ಮ ವಸುದೇವನಿಗೆ ಹೇಳ್ತಾನೆ, ನನ್ನನ್ನು ಕರ್ಕೊಂಡು ಹೋಗು ಅಂತ. ದೇವರು ಹೇಳಿದ ಕೆಲಸವನ್ನು ನಾವು ಚಾತೂ ತಪ್ಪದೇ ಮಾಡಬೇಕು. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಇದು ದಂಡಕಾರಣ್ಯ, ತುಂಬ ಕೆಟ್ಟ ಜಾಗ, ರಾಕ್ಷಸರ ಭಯಂಕರವಾದ ಜಾಗ, ಸೀತೆಯನ್ನು ಜೋಪಾನವಾಗಿ ನೋಡ್ಕೋ ಅಂತ. ಆಯಿತು ಅಂತ ಹೇಳ್ತಾನೆ ಲಕ್ಷ್ಮಣ. ರಾಮ ಆ ಕಡೆಗೆ ಹೋದ ಮೇಲೆ ಮಾರೀಚ ಕೂಗುತ್ತಾನೆ, ಸೀತೆ ಸಂಶಯ ಪಡ್ತಾಳೆ. ಕೊನೆಗೆ ಲಕ್ಷ್ಮಣ ಹೋಗಿಬಿಡ್ತಾನೆ. ಮನೆಗೆ ಬಂದು ನೋಡಿದರೆ ಸೀತೆ ಇಲ್ಲ. ಆಗ ರಾಮ ಒಂದೇ ಪ್ರಶ್ನೆ ಮಾಡ್ತಾನೆ, ಲಕ್ಷ್ಮಣ ಜೀವ, ಪರಮಾತ್ಮ ರಾಮ ಪರಮಾತ್ಮ. ಜೀವರನ್ನು ಪರಮಾತ್ಮ ಕೇಳ್ತಾನೆ, ಲಕ್ಷ್ಮಣ ಯಾಕೆ ಬಿಟ್ಟು ಬಂದಿ? ಇಲ್ಲ, ಸೀತಾದೇವಿ ಆಡಬಾರದ ಮಾತುಗಳನ್ನು ಆಡಿದ್ಲು, ನನ್ನನ್ನು ಭೋಗ ಮಾಡಲಿಕ್ಕೆ ಅಣ್ಣ ಹೋಗಿಬಿಡಲಿ ಅಂತ ಕಾಯ್ತಾ ಇದ್ದೀಯಾ, ಅದಕ್ಕಾಗಿ ನನಗಾಗಿ ಕಾಯ್ದಿದ್ದೀಯಾ ಅಂತ. ಆ ಅವಮಾನಕ್ಕೊಳಗಾಗಿ ನಾನು ಬಂದುಬಿಟ್ಟೆ ಅಂತ. ಈ ಮಾತನ್ನು ಕೇಳಿ ರಾಮ ಅಂತಾನೆ, ನಿನಗೆ ಇನ್ನೊಬ್ಬರ ಅವಮಾನ ದುಃಖಕರವೋ, ನನ್ನನ್ನು ಮಾತನ್ನು ನಡೆಸದೇ ಇರೋದು ದುಃಖಕರವೋ ಅಂತ. ನಮಗೆ ಯಾರೇನು ಅನ್ಕೋತಾರೋ, ಯಾರೇನು ಅನ್ಕೋತಾರೆ. ಹಿಂದಕ್ಕೆ ಒಳ್ಳೆ ಪಂಚೆ ಉಟ್ಕೊಂಡು ಓಡಾಡ್ತಿದ್ವಿ, ಈಗ ಬರ್ಮುಡ ಹಾಕ್ಕೊಂಡು ತಿರುಗಾಡ್ತೀವಿ. ಯಾಕೆ? ಹೆಂಗಸರು ಅಷ್ಟೇ, ತುಂಬ ಕಡಿಮೆ ಬಟ್ಟೆ ಉಟ್ಕೊಂಡ್ರೆ ತುಂಬ ಮುಂದುವರೆದ ಜನಾಂಗ, ತುಂಬ ಮುಂದುವರೆದವ್ರು. ಕಡಿಮೆ ಬಟ್ಟೆ, ಮೈಯೆಲ್ಲ ಕಾಣಿಸ್ತಾ ಇರಬೇಕು. ಗಂಡಸರು ನೋಡ್ರಿ, ಎಲ್ಲ ಕಡೆ ಯಾವುದೇ ಪಿಕ್ಚರ್ ಸಾಂಗಲ್ಲಿ ನೋಡ್ರಿ, ಹೀರೋಗೆ ತುಂಬ ಮೈ ತುಂಬ ಬಟ್ಟೆ ಇರುತ್ತೆ, ಹೀರೋಯಿನ್ಗೆ ಎಲ್ಲೆಲ್ಲಿ ನೋಡಬಾರ್ದು ಅಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಇದು ನಮ್ಮ ಪ್ರಪಂಚ ಹೀಗಿದೆ. ಹಾಗಾಗಿ ಪರಮಾತ್ಮ ಏನಿದ್ದಾನೆ, ಆತನಿಗೆ ಭಯವಿಲ್ಲ, ದುಃಖವಿಲ್ಲ. ಅವನು ಹೇಳಿದ್ದನ್ನು ನಾವು ಕೇಳಬೇಕು. ಪರಮಾತ್ಮ ಏನು ಹೇಳ್ತಾನೆ ಅದನ್ನು ಕೇಳಿದರೆ ಪರಮಾತ್ಮ ಸುಪ್ರೀತನಾಗುತ್ತಾನೆ. ವಸುದೇವನು ಹೇಳಿದ, ಕರ್ಕೊಂಡು ಹೋಗಿಬಿಡು. ವಸುದೇವ ಕೇಳಲಿಲ್ಲ. ಕೈಗೆ ಕಾಲಿಗೆ ಎಲ್ಲ ಬಳೆ ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ, ಹೇಗೆ ಹೋಗಲಿ ಅಂತ ಕೇಳಲಿಲ್ಲ. ದೇವರು ಹೇಳಿದ ಮಾಡಿಬಿಡ್ಬೇಕಷ್ಟೇ. ಯಾರೂ ಏಕಾದಶಿ ಉಪವಾಸ ಮಾಡಿ ಯಾರೂ ಸತ್ತಿಲ್ಲ. ಅಯ್ಯೋ ಉಪವಾಸ ಮಾಡಿಬಿಟ್ರೆ ಶುಗರ್ ಇದೆ, ಏನಾಗಿಬಿಡುತ್ತೋ ಏನಂತ ಸುಳ್ಳೇ ನೀವು ಹೆದರ್ಕೋತೀರ ಹೊರತು, ಉಪವಾಸ, ವ್ರತ, ನೇಮ, ತೀರ್ಥಯಾತ್ರೆ ಇದ್ಯಾವುದರಿಂದ ಯಾರಿಗೂ ಮರಣ ಬರಲ್ಲ. ಪರಮಾತ್ಮ ಹೇಳಿದ ಕೂಡಲೇ ದೇವರನ್ನು ಕೈಯಲ್ಲಿ ಹಿಡ್ಕೊಂಡು ಕೃಷ್ಣ ಪುಟ್ಟ ಮಗುವನ್ನು ವಸುದೇವ ಹೊರಟೇ ಬಿಟ್ಟ. ಕಾಲಿಗೆಲ್ಲ ಬೇಡಿ ಹಾಕಿದ್ದಾರೆ. ದೇವರನ್ನು ಕೈಯಲ್ಲಿ ಹಿಡಿದ ಕೂಡಲೇ ಅವನಿಗೆ ಹಾಕಿದ ಬೇಡಿಗಳೆಲ್ಲ ಕಳಚಿ ಬಿತ್ತಂತೆ. ಅದಕ್ಕೆ ತೀರ್ಥಯಾತ್ರೆಗೆ ಬರುವಾಗ ಮರೀದ ತರ್ತೀವಿ. ಶೇವಿಂಗ್ ಶೆಟ್ಟು, ಮೊಬೈಲ್ ಚಾರ್ಜರು, ದೇವ್ರ ಪೆಟ್ಟಿಗೆ ಬೇಕು ಅಂತ ಮರೆತು ಬರ್ತೀವಿ. ನಮಗೆ ತೀರ್ಥ ಇಲ್ಲದೆ ಇದ್ದರೂ ಪರವಾಗಿಲ್ಲ, ದೇವರ ನೈವೇದ್ಯ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಒಟ್ಟಾರೆಯಾಗಿ ತಿಂದು ಉಂಡು ಮೆರೆದು ಹೋದರೆ ಸಾಕು. ಆದರೆ ಕರಸ್ಥ ದೇವಸ್ಯ ಕುತುಂತರಾಯ, ದೇವರ ಪೆಟ್ಟಿಗೆ, ಪೂಜೆಯ ಪೆಟ್ಟಿಗೆ ಕೈಯಲ್ಲಿದ್ದರೆ ಯಾವ ವಿಘ್ನಗಳು ಇಲ್ಲ. ವಸುದೇವ ಹೊರಗೋದ ಕೂಡಲೇ ಬಾಗಿಲು ತೆಗೆದು ಬಿಡುತ್ತಂತೆ. ಸಂಸಾರದ ಬಾಗಿಲೇ ನಿನಗೆ ತೆಗೆದು ದಾರಿ ಕೊಡುವಾಗ ಇದೇನು ಆಶ್ಚರ್ಯ. ವಸುದೇವ ಮನೆಯಿಂದ ಹೊರಗೆ ಹೋಗ್ತಾನೆ. ಹೋದ ಕೂಡಲೇ ಮಳೆಯ ನೀರಿನ ಹನಿಗಳು ಬೀಳುತ್ತೆ. ಯಾಕೆ ಅಂದರೆ ನಮ್ಮ ವರುಣ ಇಂದ್ರ
ಇಂದ್ರ ಹೇಳ್ತಾನೆ, ಸ್ವಾಮಿ ನಾಳೆ ನೀ ದೊಡ್ಡವನಾದ ಮೇಲೆ ನಿನ್ನ ಮೈ ಮೇಲೆ ಭಯಂಕರವಾದ ಮಳೆಯನ್ನು ಸುರಿಸ್ತೀನಿ. ಇದು ಶಾಂಪಲ್. ಮಳೆ ಹೇಗಿರುತ್ತೆ ಅಂತ ನಿಂಗೆ ಗೊತ್ತಿಲ್ಲ. ನೀನು ಎಲ್ಲೋ ವೈಕುಂಠದಲ್ಲಿ ಇರ್ತೀಯ. ನಮ್ಮ ಲೋಕದ ಮಳೆ ಹೇಗಿರುತ್ತೆ ಅಂದರೆ ಹೋದ ಸರಿ ಪೂರಿ ಟ್ರಿಪ್ ಕ್ಯಾನ್ಸಲ್ ಆಗಿದ್ದೇ ಗೊತ್ತು. ಭಯಂಕರವಾದ ಮಳೆಯಿಂದ, ಸುನಾಮಿ ತುಫಾನಿಂದ ನಾವು ಎಷ್ಟು ಮಳೆಯ ಭಯ ನಮಗೆ ಗೊತ್ತು, ನಿಂಗೇನು ಗೊತ್ತಿಲ್ಲ. ಅಂದಮೇಲೆ ಆ ನೀರಿನ ಹನಿಯನ್ನು ಚುಮುಕಿಸ್ತಾರೆ, ಬಿ ಕೂಲ್ ಅಂತ. ಈ ಮದುವೆ ಮನೆಯಲ್ಲಿ ಹುಡುಗಿ ಹುಡುಗನಕ್ಕಿಂತ ತುಂಬ ಒಳ್ಳೆಯ ರೂಪ ಇರೋ ಹುಡುಗಿಯರನ್ನು ಕೂಡಿಸಿರ್ತಾರೆ ರಿಸೆಪ್ಷನ್ನಲ್ಲಿ ಅಲ್ವಾ. ತುಂಬ ಚೆನ್ನಾಗಿರ್ತಾರೆ. ಅವ್ರ ಕೈಯಲ್ಲಿ ಒಂದು ವಾಟರ್ ಹಿಡ್ಕೊಂಡು ನೀರು ಹಾಕ್ತಿರ್ತಾರೆ. ಬಿ ಕೂಲ್, ಇಡ್ಲಿ ಕಲ್ಲಾಗಿರುತ್ತೆ. ಬಿ ಕೂಲ್, ಚಟ್ನಿ ವಾಸನೆ ಬಂದಿರುತ್ತೆ. ಹೆದರ್ಕೋಬೇಡ್ರಿ, ಗಲಾಟೆ ಮಾಡಬೇಡ್ರಿ, ಬಿ ಕೂಲ್ ಅಂತ ದೇವರಿಗೆ ಹೇಳ್ತಾ ಇದ್ದಾರೆ. ಸ್ವಾಮಿ ಮುಂದೆ ಭಯಂಕರವಾದ ಅಪರಾಧ ಮಾಡ್ತಾ ಇದ್ದೀವಿ, ಈಗಲೇ ಕ್ಷಮಿಸು ಎನ್ನುವುದನ್ನು ಕೇಳುವಂತೆ ಮಳೆಯ ನೀರಿನ ಹನಿಗಳು ಬೀಳ್ತಾ ಇದೆ. ಅಷ್ಟರೊಳಗಾಗಲೇ ಶೇಷದೇವರು ಹೆಡೆಯನ್ನು ಅಗಲ ಮಾಡಿಕೊಂಡು ದೇವರಿಗೆ ನೀರು ಬಿಡಬಾರ್ದು. ನೀವು ತಿರುಪತಿಯಲ್ಲಿ ನೋಡ್ತಿರ್ತೀರಲ್ಲ, ದೇವರು ಬರ್ತಾ ಇದ್ರೆ ಹಿಂದೆ ಒಂದು ಗುಡಾರ ಬರ್ತಾ ಇರುತ್ತೆ. ಮಳೆ ಹನಿ ಬಿತ್ತು ಅಂದರೆ ತಕ್ಷಣ ಬಂದು ಅದನ್ನು ದೇವರಿಗೆ ಅಡ್ಡ ಹಿಡಿತಾರೆ. ದೇವರಿಗೆ ಮಳೆಯ ನೀರು ಮೈಲಿಗೆ, ನೀರು ಭೂಮಿಗೆ ಬಿದ್ದು ಹರಿದರೆ ಅದು ಮಡಿ. ನೋಡ್ರಿ, ಮಡಿಯಲ್ಲಿ ಎಷ್ಟು ಕಾನ್ಸೆಪ್ಟ್ ಇದೆ. ನಾವು ಮಳೆ ನೀರು ಹಿಡಿದು ಕುಡಿದು ಬಿಡ್ತೀವಿ, ಕುಡಿಬಾರ್ದು. ಆರೋಗ್ಯದ ದೃಷ್ಟಿಯಿಂದ ಮಳೆಯ ನೀರು ಆರೋಗ್ಯವಂತವಾದದ್ದಲ್ಲ. ಹಾಗಾಗಿ ಆ ನೀರು ಮೈ ಮೇಲೆ ಬೀಳಬಾರದು ಅಂತ ಶೇಷದೇವರು ತಮ್ಮ ಹೆಡೆಯನ್ನು ಅಡ್ಡ ಹಿಡಿತಾರೆ. ಯಾಕೆ ಹಿಡಿದ್ರು ಅಂದರೆ ಶೇಷದೇವರಂತಾರೆ, ಬೆಳಗ್ಗೆ ಆದ ಕೂಡಲೇ ನಾನು ಅಣ್ಣ ಆಗಿಬಿಟ್ಟಿದ್ದೀನಿ, ಬಲರಾಮನಾಗಿದ್ದೀನಿ, ನೀನು ನಮಸ್ಕಾರ ಮಾಡ್ತೀಯ. ಪಬ್ಲಿಕ್ಕಲ್ಲಿ ನಾನು ದೊಡ್ಡವನು, ನೀ ಚಿಕ್ಕವನು, ಆದರೆ ಒಳಗಡೆ ನೀನು ಜಗದೊಡೆಯ, ಜಗತ್ ಸೃಷ್ಟಿಕರ್ತ, ಜಗತ್ ಸ್ವಾಮಿ, ಜಗನ್ನಾಥ. ಆದರೆ ನೀ ಹೇಳಿದಂತೆ ನಾನು ಅಣ್ಣನಾಗಿ ಹುಟ್ಟಿದ್ದೀನಿ, ನಮಸ್ಕಾರ ಮಾಡಿಬಿಡ್ತೀಯ, ದೀರ್ಘಾಯುಷ್ಮಾನ್ ಭವ ಅನ್ನಬೇಕು. ಅದಕ್ಕೆ ಪಬ್ಲಿಕ್ಕಲ್ಲಿ ಸೇವಾ ಮಾಡುವ ಹಾಗಿಲ್ಲ, ಒಳಗಡೆ ಸೇವೆ ಮಾಡ್ತೀನಿ ಅಂತ ಶೇಷದೇವರು ಫಣಾತ ಪತ್ರವನ್ನು ಹಿಡಿದು ಬಂದಿದ್ದಾರೆ. ಯಮುನಾ ನದಿ ತೀರಕ್ಕೆ ಬರ್ತಾನೆ. ಬಹಳ ಆಗತ್ತೆ ಕೃಷ್ಣಾವತಾರದಲ್ಲಿ. ಏನಾಗತ್ತೆ ಅಂದರೆ ಮುಖ್ಯವಾಗಿ ದೇವತೆಗಳೆಲ್ಲ ಪುಷ್ಪವನ್ನು ಹಾಕ್ತಾರೆ. ಪುಷ್ಪವನ್ನು ದೇವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಯಾಕೆ ಮಾಡಿದರು ಅಂದರೆ ದೇವರಿಗೆ ಪರಿಚಯ ಮಾಡಿಸಿರುತ್ತೆ. ಸ್ವಾಮಿ, ಈ ಪಾರಿಜಾತ ಹೂವು, ಇದರ ಗಿಡವನ್ನು ನೀನು ಭೂಮಿಗೆ ತರಬೇಕು ಮುಂದೆ. ಇದು ಹೇಗಿರುತ್ತೆ ಎಂದು ಗೊತ್ತಿರಬೇಕಲ್ಲ. ಪಿಜ್ಜಾ ಹಟ್ಟಿ ಕರ್ಕೊಂಡು ಹೋಗಿ ಆ ದರಿದ್ರ ನಾಯಿ ಜೊಲ್ಲಿರೋ ಹಾಗೆ ಆ ಬರ್ಗರು ಪಿಜ್ಜಾ ಹಿಂಗೆ ಹಿಂಗೆ ಬರ್ತಿರುತ್ತದು, ನಾಯಿ ಜೊಲ್ಲಿದ್ದ ಹಾಗೆ. ಆ ಪಿಜ್ಜಾ ಯಾರು ತಿನ್ನಿಸಿದ ಮೇಲೆ ತಾನೆ ಇದು ಪಿಜ್ಜಾ ಹೀಗಿರುತ್ತೆ ಅಂತ. ಅದಕ್ಕೆ ದೇವರಿಗೆ ಶಾಂಪಲ್ ತೋರಿಸಿದ್ರಂತೆ. ಸ್ವಾಮಿ, ಇದು ದೇವಲೋಕದ ಕುಸುಮ, ಇದನ್ನು ನೀ ತರಬೇಕು, ಸತ್ಯಭಾಮೆಗೋಸ್ಕರವಾಗಿ ತರಬೇಕು, ನೋಡು ಅಂತ ಶಾಂಪಲ್ ತೋರಿಸಿದ್ರಂತೆ. ಅದನ್ನು ಪುಷ್ಪವೃಷ್ಟಿ ಆಯಿತು. ಮುಂದೆ ಯಮುನಾ ನದಿ ತೀರಕ್ಕೆ ಬರ್ತಾರೆ. ಯಮುನೆ ಉಕ್ಕಿ ಉಕ್ಕಿ ಹರಿತಾ ಇದ್ದಾಳಂತೆ ಭಯಂಕರವಾಗಿ. ಶ್ರಾವಣ ಮಾಸ, ನದಿಗಳೆಲ್ಲ ಉಕ್ಕಿ ಹರಿಯುವುದು ಸಹಜ. ಆದರೆ ಉಕ್ಕಿ ಹರಿಯುವುದು ಅಂದರೆ ಏನು? ಸಂತೋಷದ ಆಧಿಕ್ಯ. ಯಮುನಾ ನದಿಗೆ ತುಂಬ ಸಂತೋಷ ಆಗಿತ್ತಂತೆ. ಯಾಕೆಂದರೆ ಗಂಗೆ ಮತ್ತು ಯಮುನೆ ಇಬ್ಬರು ಅಕ್ಕ ತಂಗಿಯರು. ಯಮುನೆ ತುಂಬ ಫೇರ್ ಆ್ಯಂಡ್ ಲವ್ಲಿ, ತುಂಬ ಬೆಳ್ಳಗಿದ್ಲು. ಯಮುನೆ ಕಪ್ಪಗಿದ್ಲು. ಬಂದವರೆಲ್ಲ ಯಮುನೆಯನ್ನು ಓಕೆ ಮಾಡ್ತಿದ್ರು, ಗಂಗೆಯನ್ನು ರಿಜೆಕ್ಟ್ ಮಾಡ್ತಿದ್ರು. ಅದು ಕರ್ರಿಗೆ ಅನ್ನೋದು ಬೇಡ ಅಂತ ಗಂಗೆಯನ್ನು ವರುಣ ಮದುವೆ ಮಾಡ್ಕೊಂಡು ಹೋದ. ಆದರೆ ಯಮುನೆಯನ್ನು ಯಾರೂ ಬರ್ತಿರ್ಲಿಲ್ಲ. ಯಮುನೆ ಗಂಡು ಬರ್ತಾ ಇದೆ ಅಂದರೆ ಮಾಡಿ ಮೇಲೆ ಹತ್ತಿ ಕಿಟಕಿಯಿಂದ ಬಗ್ಗಿ ನೋಡ್ತಿದ್ಲಂತೆ, ಗಂಡು ಬೆಳ್ಳಗಿದಾನೋ ಕರ್ರಗಿದಾನೋ ಅಂತ. ಗಂಡು ಕರ್ರಗಿದ್ರೆ ಒಪ್ಕೊಳ್ತಾ ಇದ್ಲು, ಇಲ್ಲ ಎಲ್ಲ ಬಿಳಿ ಗಂಡೇ ಬರ್ತಿತ್ತು. ಯಮುನೆ ಅಂತಿದ್ಲು, ಮೇಡ್ ಫಾರ್ ಈಚ್ ಅದರಲ್ಲ, ಅದು ಬಿಳಿ, ನಾ ಕರ್ರಗಾದರೂ ಒಪ್ಪಲ್ಲ, ಬೇಡ ಅಂತ. ಇವತ್ತೇನಾಗಿದೆ, ಕೃಷ್ಣ ಹುಟ್ಟಿದವನು ಕರ್ರಗಿದ್ದ. ಕರ್ರಗೆ ಅಂದರೆ ನಮ್ಮ ತೆಲುಗು ಫಿಲಮಲ್ಲಿ ಮಾಡಿದ್ದಾರಲ್ಲ, ನೀಲಿ ಬಣ್ಣ ಬೆಳೆದು, ಅದು ಕಪ್ಪಲ್ಲ, ನೀಲಮೇಘ ಶ್ಯಾಮ. ನೀವು ಮಳೆ ಬರುವ ಮುಂಚೆ ಮೋಡ ಯಾವ ಬಣ್ಣಕ್ಕಿರುತ್ತೆ, ಕಪ್ಪಾಗಿರುತ್ತಲ್ಲ, ಆ ಕಪ್ಪು ನಮಗೆ ತೆಲುಗಿನವ್ರು ಗೊತ್ತಿಲ್ಲ. ಕರಿ ಬಣ್ಣ, ಅದು ನೀಲಿ ಬಣ್ಣ ಹೊಡೆದು, ಇಲ್ಲ ಅಂದರೆ ಒಂದು ನೀಲಿ ಬಣ್ಣದ ಅಂಗಿ ಹಾಕಿ ಅವನು ಕೂಡಿಸ್ಬಿಟ್ಟಿರ್ತಾರೆ. ನೀಲಮೇಘ ಶ್ಯಾಮ ಅಂದರೆ ಭಾಳ ಕಪ್ಪಾದ ಮೇಘದಂತೆ ಇರುವ ಬಣ್ಣದವನು ಅಂತ ಅರ್ಥ. ಇದು ಗೊತ್ತಾಗಲಿಲ್ಲ. ಯಮುನೆಗೆ ಆನಂದವಾಯಿತಂತೆ.
ನನಗೂ ಒಂದು ಗಂಡ ಸಿಕ್ಕ, ನನಗೂ ಮದುವೆ ಆಗತ್ತೆ ಅಂತ ಆನಂದವಾಗಿ ಯಮುನೆ ಉಕ್ಕೆ ಹರಿತಾ ಇದ್ದಾಳಂತೆ. ಯಮುನೆ ಉಕ್ಕೆ ಹರಿತಾ ಇರುವಾಗ ಯಮುನೆ ನಮ್ಮ ವಸುದೇವನಿಗೆ ಕೃಷ್ಣನಿಗೆ ಜಾಗವನ್ನು ಬಿಟ್ಟುಕೊಡ್ತಾಳೆ. ಯಾಕೆ ಜಾಗ ಬಿಟ್ಟುಕೊಟ್ಲು ಅಂದರೆ, ನಿನ್ನ ಕೈಯಲ್ಲಿರುವ ವ್ಯಕ್ತಿ ಸಾಮಾನ್ಯ ಅಲ್ಲ, ಸಮುದ್ರವನ್ನು ಒಣಗಿಸಿದವ. ರಾಮಾಯಣದಲ್ಲಿ ಸಮುದ್ರವೇ ಇವನಿಗೆ ಶರಣಾಗತರಾಗಿ ಬಂದಿರುವಾಗ ನಾನು ಹೆಣ್ಣು ಅತಿಯಾಗಿ ನಾನು ಮುಂದುವರೆದು ಮಾಡಬಾರದು ಅಂತ ಜಾಗವನ್ನು ಬಿಟ್ಟುಕೊಟ್ಲಂತೆ. ಸಂಸಾರ ಸಾಗರವೇ ನಿನಗೆ ದಾರಿ ಬಿಟ್ಟುಕೊಡುವಾಗ ನಾನೇನು ಆಶ್ಚರ್ಯ ಅಂತ ಯಮುನಾ ನದಿ ದಾರಿ ಬಿಟ್ಲಂತೆ. ಇನ್ನೂ ಬಹಳಷ್ಟು ಹೇಳ್ತಾರೆ. ಕೃಷ್ಣ ಕಂಸನ ವಧೆಯನ್ನು ಮಾಡಿದ ಮೇಲೆ ಬಹಳ ಸುಸ್ತಾಯಿತು. ಪ್ರಪಂಚವನ್ನೇ ಪ್ರಳಯ ಮಾಡುವಾಗ ಅವನಿಗೆ ಸುಸ್ತಾಗಲ್ಲ. ಇವತ್ತು ಕಂಸನ ವಧೆ ಮಾಡಿದಾಗ ಸುಸ್ತಾದವನಂತೆ ನಡೆಸಿ ಯಮುನಾ ನದಿಯಲ್ಲಿ ಇನ್ನೊಂದ್ಸರಿ ಟ್ರಿಪ್ ಹಾಕಿದ್ರೆ ವೃಂದಾವನಕ್ಕೆ ಹಾಕಿರಿ, ಹೋಗೋಣ. ಒಂದು ತಿಂಗಳು ಆದರೆ ಉಪನ್ಯಾಸ 2 ಹೊಟ್ಟಿಟ್ಟರೆ ಆಗಲ್ಲ. ಯಾಕೆಂದರೆ ತುಂಬ ನೋಡೋದಿದೆ ಇಲ್ಲಿ. ವೃಂದಾವನದಲ್ಲಿ 1 ತಿಂಗಳು ಇರಬೇಕು, ಇದ್ದರೆ ನೋಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಪರಮಾತ್ಮ ತಾನೇನು ಮಾಡಿದ್ದಾನೆ, ಆ ಯಮುನಾ ನದಿಯನ್ನು ದಾಟಕ್ಕೆ ಬರುವಾಗ ಸಂಸಾರ ಸಾಗರ ನಿನಗೆ ದಾರಿ ಬಿಡುವಾಗ, ನೀವೆಲ್ಲ ಶ್ರೀನಿವಾಸನ್ ನೋಡ್ತಿರಲ್ಲ, ಹೇಗಿದ್ದಾನೆ ಹೇಳ್ರಿ? ಶಂಖ ಚಕ್ರ ಗದ ಕೈ ಹೀಗಿಟ್ಕೊಂಡಿದ್ದ, ಒಂದು ಕೈ ಹೀಗಿಟ್ಕೊಂಡಿದ್ದಾನೆ. ಶಂಖ ಚಕ್ರ ಒಂದು ಕೈ, ಏನು ಸಿಂಬಲ್ಲು? ಏನೋ ಸ್ವಾಮಿ ಅಲಂಕಾರ ಮಾಡಿ ಅಲ್ವಾ? ಯಾರು ಕೇಳ್ತೀರಾ? ಹೊಸ ಐಫೋನ್ ತೊಗೊಂಡ್ರೆ ಫ್ಯೂಚರ್ಸ್ ಏನು? 8 GB ಇಂಟರ್ನಲ್ ಇದೆ, 8 GB SD ಕಾರ್ಡ್ ಹಾಕ್ಬೋದು, ಎಲ್ಲ ಕೇಳ್ತಿರಲ್ಲ. ದೇವರು ಯಾಕೆ ಕೂತಿಯಾನೆ, ಯಾಕೆ ನಿಂತಿಯಾನೆ? ಎಷ್ಟು ಜನರ ಒಂದು ಭಕ್ತಿ ಇರುತ್ತೆ ಅಂದರೆ, ಒಬ್ಬ ವ್ಯಕ್ತಿ ತಿರುಪತಿಯಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ವಿ, ಭಾಳ ಲೇಟ್ ಮಾಡ್ತಾರೆ, ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. 5 to 6 ಅವರ್ಸು ನಿಂತು ಕಾಲು ನೋವು ಬಂದೋಯ್ತು. ಶ್ರೀನಿವಾಸ ಇದೇನಪ್ಪ ಅಂತ ನಾನಂತ ಇದ್ದರೆ ಅಲ್ಲೊಬ್ಬ ಇದ್ದವನಂದ, ಸ್ವಾಮಿ 5 ಗಂಟೆ ನಿಂತಿದ್ದಕ್ಕೆ ಹಿಂಗಂತೀರಿ, ಯುಗಗಳಿಂದ ಶ್ರೀನಿವಾಸ ನಿಂತಿದ್ದಾನಲ್ಲಿ ಪರಮಾತ್ಮ. ಅವನದೇನಾರು ಆಲೋಚನೆ ಮಾಡಿದ್ರೆ ನೀವು ನಿಮ್ಮ ಕಾಲು ನೋಯ್ತು ಅಂತೀರಲ್ಲ. ಎಸ್, ಯು ಆರ್ ರೈಟ್ ಅಪ್ಪ. ದೇವರಿಗೆ ನಿಂತರು ಕೂತರು ಮಲಗಿದ್ರು ಅವನಿಗೇನೂ ಆಗಲ್ಲ, ನೋವಾಗೋದು ನಮಗೆ. ಹಾಗೆ ಪರಮಾತ್ಮ ಬಂದ ಕೂಡಲೇ ಯಮುನಾ ನದಿ ದಾರಿ ಬಿಡ್ತಾಳೆ. ವಿಶ್ರಾಮ ಘಾಟಿಗೆ ಕಂಸನನ್ನು ಕೊಂದು ಕೃಷ್ಣ ಬಂದು ಕೂತ್ಕೋತಾನೆ. ಯಾಕೆ ಅಂದರೆ ಅವನಿಗೆ ಶ್ರಮ ಪರಿಹಾರ ಆಯ್ತಂತೆ. ವಿಶ್ರಾಮ ಅಂದರೆ ಫುಲ್ ಸ್ಟಾಪ್ ಅದು. ಈ ವಿಶ್ರಾಮ ಘಾಟಿಗೆ ಬಂದು ಮಥುರೆಯಲ್ಲಿ ಯಮುನಾ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರ ಪಾಪಗಳಿಗೆಲ್ಲ ಫುಲ್ ಸ್ಟಾಪ್ ಅಂತ. ಅವರ ಪಾಪಗಳು ಇವರನ್ನು ತೊಂದರೆ ಕೊಡೋದಿಲ್ಲ. ಅದಕ್ಕೆ ಯಮುನಾ ನದಿಗೆ ಕೃಷ್ಣ ಅಂದರೆ ಬಹಳ ಇಷ್ಟ. ಆ ಯಮುನಾ ನದಿ ಉಕ್ಕೆ ಹರಿತಾ ಇದ್ಲು, ಗಂಡ ಬಂದಿದ್ದಾನೆ ಅಂತ. ಇನ್ನೊಂದು, ಯಮುನೆಯಲ್ಲಿ ಸ್ನಾನ ಮಾಡಿದರೆ ಯಮುನಾ ದೇವಿ ತನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾಳೆ ವಿನಃ ಅಪ್ಪನ ಮನೆ ಕರ್ಕೊಂಡು ಹೋಗಲು. ಯಮುನೆಯ ಅಪ್ಪನ ಮನೆ ಯಮರಾಜನ ಮನೆ, ಅಣ್ಣನ ಮನೆ. ಆದರೆ ಯಮಲೋಕಕ್ಕೆ ಹೋಗಲ್ಲ. ಯಮುನೆಯಲ್ಲಿ ನಿಂದರೆ ಪರಮಾತ್ಮನ ಲೋಕಕ್ಕೆ ಹೋಗ್ತೀವಿ ಅಂತ ಯಮುನಾ ನದಿ ದಾರಿ ಬಿಟ್ಟಿದ್ದಾಳೆ. ಬಹಳಷ್ಟು ಹೇಳ್ತಾರೆ. ಯಮುನೆ ಯಾಕೆ ಕರೀತಾ ಇದ್ಲು ಅಂದರೆ, ಹೆಣ್ಣು ಮಕ್ಕಳಿಗೆ 2 ಟೈಮು ಜೀವನದಲ್ಲಿ ಮದುವೆ ಆದಮೇಲೆ ತುಂಬ ಸಂತೋಷವಾದ ಪ್ರಸಂಗ. ಅಪ್ಪನ ಮನೆಯವರು ಮನೆಗೆ ಬರೋದು, ಇಲ್ಲ ಅಪ್ಪನ ಮನೆಗೆ ನಾವು ಹೋಗೋದು. ಈ ಯಮುನೆಗೆ ಭಾಳ ಅಪ್ಪನ ಮನೆಯವರು ಏನಾದ್ರು ಮನೆಗೆ ಬಂದುಬಿಟ್ರೆ ಅವತ್ತು ಗಂಡ ಏನೂ ಕೇಳಬೇಕಾಗಿಲ್ಲ, ಎಲ್ಲ ಟೈಮ್ ಟು ಟೈಮ್. ತುಂಬ ಲೇಸಿಯಾಗಿ ಓಡಾಡ್ತಿರೋ ಹೆಣ್ಮಗಳು, ಏನ್ರಿ ಏನು ಬೇಕು. ಯಾಕೆಂದರೆ ಅಪ್ಪ ಅಮ್ಮ ತಿಳ್ಕೊಬೇಕಲ್ಲ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ, ಎಲ್ಲ ಮೋಸ. ಹಾಗಾಗಿ ನಮ್ಮ ಯಮುನಾ ದೇವಿಗೆ ಕೃಷ್ಣ ಬಂದಾಗ ಬಹಳ ಆನಂದವಾಯ್ತಂತೆ. ಯಾಕೆ ಅಂದರೆ ಕೃಷ್ಣ ನಮ್ಮ ತವರು ಮನೆಯವನು ಅಂತ. ಏನದು? ಈತ ರಾಮಾವತಾರದಲ್ಲಿ ಇದ್ದಾಗ ಈ ನದಿಗಳೆಲ್ಲ ಹುಟ್ಟುವ ಜಾಗ ಯಾವುದು? ಪರ್ವತಗಳು. ಪರ್ವತದಿಂದ ಹುಟ್ಟಿ ಸಮುದ್ರಕ್ಕೆ ಬಂದು ಸೇರ್ತಾವೆ. ಸಮುದ್ರ ಗಂಡನ ಮನೆ, ಪರ್ವತಗಳು ತವರು ಮನೆ. ತವರು ಮನೆಯಿಂದ ಬಂದ ಮೇಲೆ ಅವು ಪಾಪ ಪುನಃ ರಿಪೀಟಾಗಿ ಹರಿಯಲ್ಲ. ಇದನ್ನು ನೋಡಿದಂತೆ ರಾಮ, ಪಾಪ ತವರು ಮನೆ ಭಾಗ್ಯ ಇಲ್ಲ ಇವರಿಗೆ. ಗಂಡ ಸಮುದ್ರರಾಜ, ಭಾರಿ ಗರ್ಜನೆ, ಭಾರಿ ಜೋರು ಸಮುದ್ರರಾಜ. ನದಿಗಳು ಸಮುದ್ರದ ಮುಂದೆ ಇಷ್ಟೇ, ಕಾಲುವೆ ಹೆಂಗೆ ಬಂದು ಸೇರ್ತಾವೆ. ಇದನ್ನು ನೋಡಿದ ರಾಮ ಅಂದರಂತೆ, ಪಾಪ ಇವರಿಗೆ ತವರು ಮನೆ ಭಾಗ್ಯ ಇಲ್ಲ, ತವರು ಮನೆಗೆ ಹೋಗಲ್ಲ, ನಾನೇ ತವರು ಮನೆಯವ್ರನ್ನ ಕರ್ಕೊಂಬರ್ಬೋಣ ಅಂಥೇಳಿ ಪರ್ವತಗಳಿಂದ ದೊಡ್ಡ ದೊಡ್ಡ
ಬೆಟ್ಟಗಳನ್ನು ಗುಂಡುಗಳನ್ನು ತಂದು ಸಮುದ್ರದಲ್ಲಿ ಹಾಕಿ ರಾಮ ಸೇತುವೆಯನ್ನು ಕಟ್ಟಿದನಂತೆ. ಆ ಸಂಬಂಧ ಯಮುನೆಗೆ ಬಂದು ಈತ ನಮ್ಮ ತವರು ಮನೆಯವರನ್ನು ಕರ್ಕೊಂಡು ಬಂದವನು ಅಂಥೇಳಿ ಆನಂದದಿಂದ ಯಮುನಾ ನದಿ ಉಕ್ಕಿ ಹರಿತಿದ್ಲಂತೆ. ಹೆಣ್ಮಕ್ಕಳು ನೋಡ್ರಿ చూడండి, మా ఊరికి పోయే బస్సు అదే డ్రైవరు అదే కండక్టరు సేమ్ నంబరు. మీ ఇంటికి వచ్చినప్పుడు ఎట్లా వచ్చినానో అదే బస్సు ఉంది ఇంత. ಆ ಊರಿಗೆ ಹೋಗೋ ಬಸ್ ಕಂಡ್ರೆ ಅವ್ರಿಗೆ ಆನಂದ, ತವರು ಮನೆಗೆ ಹೋಗೋ ಬಸ್ ಕಂಡ್ರೆ ಆನಂದ. ಇನ್ನು ತವರು ಮನೆಯವ್ರು ನೋಡಿದ್ರೆ ಎಷ್ಟು ಆನಂದ ಆಗಬೇಡ ಹೆಂಗಸರಿಗೆ. ಹಾಗೆ ಕೃಷ್ಣ ಬಂದಿದ್ದಾನೆ, ಕೈಯಲ್ಲಿ ದೇವರನ್ನು ಹಿಡಿದು ಆ ದೇವರನ್ನು ತಗೊಂಡು ಬಂದು ವಸುದೇವ ನಂದಗೋಪನ ಮನೆಯಲ್ಲಿಟ್ಟು ಅಲ್ಲಿದ್ದ ಮಗುವನ್ನು ದುರ್ಗಾದೇವಿಯನ್ನು ಕರ್ಕೊಂಡು ಬಂದಿದ್ದಾನೆ. ವಾದರಾಜರು ಕೇಳ್ತಾರೆ, ಅಲ್ಲೋ ಗಂಡು ಮಗ ಬೇಕು ಅಂತ 12 ಹೆಣ್ಣಾದರೂ ಟ್ರೈ ಅಗೈನ್ ಅಂತ ಮತ್ತೊಂದು ಗಂಡಾಗತ್ತೆ ಅಂತ ಅದೊಂದು ಇಂಡಿಯಾ ಕ್ರಿಕೆಟ್ ಟೀಮೇ ಆಗಿಬಿಡುತ್ತೆ. ಅಷ್ಟು ಹೆಣ್ಣುಮಕ್ಕಳು ಹುಟ್ಟಿಬಿಡ್ತಾವೆ. ಅಂಥದ್ದು ನೀನು ಗಂಡು ಮಗುವನ್ನಲ್ಲಿಟ್ಟು ಹೆಣ್ಣು ಮಗುವನ್ನು ತರ್ತಾ ಇದ್ದಲ್ಲ ಅಂದರೆ ವಾದರಾಜರಂತಾರೆ ಹಂಗಲ್ಲ, ದೇವರ ಪೂಜೆ ಮಾಡಿದ ಕೈಗಳಿಗೆ ಲಕ್ಷ್ಮಿ ತಾನಾಗಿ ಬರ್ತಾಳೆ. ನೀವು ಬರೀ ಲಕ್ಷ್ಮೀ ದೇವಿಯ ಪೂಜೆ ಮಾಡಿದರೆ ಲಕ್ಷ್ಮಿ ಬರಲ್ಲ ನಿಮ್ಮ ಮನೆಗೆ. ಯಾಕೆಂದರೆ ಲಕ್ಷ್ಮಿ ಅಂತಾಳೆ, ನನ್ನ ಗಂಡ ಇಲ್ಲದೆ ನಾನು ಬರೋದಿಲ್ಲ. ಅನೇಕರಿಗೆ ಗೊತ್ತಿಲ್ಲ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ದೇವರಿಗೆ ಪೂಜೆಯೇ ಇಲ್ಲ, ಬರೀ ಲಕ್ಷ್ಮಿಗೆ ಪೂಜೆ ಮಾಡಿಬಿಡ್ತಾರೆ. ಲಕ್ಷ್ಮೀ ದೇವಿ ಬೈತಾಳೆ, ನನ್ನ ಗಂಡನನ್ನು ಬಿಟ್ಟು ನಮಗೇನು ಡೈವೋರ್ಸ್ ಆಗಿಲ್ಲ, ನಾವು ಜಗಳ ಆಡಿಲ್ಲ, ನಾವು ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ, ನಮ್ಮನ್ನು ಯಾಕೆ ಹೀಗೆ ಮಾಡ್ತೀರಿ ಅಂತ. ಅದಕ್ಕೆ ದೇವರ ಪೂಜೆಯನ್ನು ಮಾಡಿ, ಪರಮಾತ್ಮನ ಪೂಜೆಯನ್ನು ಮಾಡಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಬೇಕು. ಹೀಗೆ ಪರಮಾತ್ಮ ಮಧುರಾಪಟ್ಟಣವನ್ನು ಬಿಟ್ಟು ನಂದಗೋಪನ ಗೋಕುಲಕ್ಕೆ ಬರ್ತಾನೆ. ಗೋಕುಲಕ್ಕೆ ಬಂದಾಗ ರಾತ್ರಿ ಆಗಿತ್ತು. ನತಲ್ಲಿಂಗಂ ಪರಿಶ್ರಾಂತ, ಹುಟ್ಟಿದ ಮಗು ಗಂಡೇ ಹೆಣ್ಣೆ ನೋಡಿಲ್ಲ ಅಂತ. ಇದಂತೂ ಅಷ್ಟಾಶ್ಚರ್ಯ ಅಲ್ವಾ. ರಾತ್ರಿಯೆಲ್ಲ ಕಾಲು ಸುಟ್ಟ ಬೆಕ್ಕಿನ ಥರ ಲೇಬರ್ ವಾರ್ಡ್ ಮುಂದೆ ಗಂಡ ಓಡಾಡೇ ಇರ್ತಾನೆ. ಡಾಕ್ಟ್ರ್ ಬಂದು ಹೇಳಬೇಕು ಗಂಡ ಹೆಣ್ಣ, ಗಂಡು ಅಂತ ಹೇಳಿ ಅಂತ ಎದೆ ಬಡ್ಕೋತಿರ್ತಾನೆ. ಅಂಥದ್ದು ದುರ್ಗಾದೇವಿ ಮಾಯಾ ಮೋಹ ಮಾಡಿಬಿಡ್ತಾಳಾಕೆ. ದುರ್ಗಾದೇವಿ ಹುಟ್ಟಿದ್ದು ಹೆಣ್ಣೆ ಹುಟ್ಟಿತ್ತು, ಬೆಳಗ್ಗೆ ಆಗುವಾಗ ಗಂಡ ಆಯಿತು. ಯಾರಿಗೆ ಸಂತೋಷ ಅಲ್ಲ, ಯಾರಿಗೂ ಜ್ಞಾಪಕ ಇಲ್ಲ. ಅದಕ್ಕೆ ದುರ್ಗಾದೇವಿ ಅಂದರೆ ಅನೇಕರಿಗೆ ಗೊತ್ತಿಲ್ಲ. ದುರ್ಗಾದೇವಿಯನ್ನು ಪಾರ್ವತಿ ಅಂತ ಉಪಾಸನೆ ಮಾಡಬಾರ್ದು. ದುರ್ಗಾದೇವಿ ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ. ಕನ್ಯಾಕುಮಾರಿಯಲ್ಲಿರುವುದು ಪಾರ್ವತಿ ಅಲ್ಲ, ಕನ್ಯಾಕುಮಾರಿಯಲ್ಲಿರುವುದು ಸಾಕ್ಷಾತ್ ದುರ್ಗಾದೇವಿ, ಪರಮಾತ್ಮನ ಮಡದಿ, ಸಾಕ್ಷಾತ್ ಲಕ್ಷ್ಮೀದೇವಿ. ಅಂಥ ದುರ್ಗಾದೇವಿ ಬಂದಿದ್ದಾಳೆ. ಅದೇನು ಅಂದರೆ ದೇವರ ಪೂಜೆ ಮಾಡಿದ ಕೈಗಳಿಗೆ ಲಕ್ಷ್ಮಿ ತಾನಾಗಿ ಬರ್ತಾಳೆ. ದೇವರ ಪೂಜೆಯನ್ನು ನಿತ್ಯ ಮಾಡಿರಿ ನೀವು. ನಾವು ಬರೀ ಕನಕಧಾರ, ಲಕ್ಷ್ಮೀ ಸ್ತೋತ್ರ, ದೇವ್ರದ್ದೇನು ಹೇಳ್ತೀರಿ, ಏನು ವಿಶ್ವಾಸನಾಮ ಹೇಳ್ತೀರಿ, ಟೇಪ್ ರೆಕಾರ್ಡ್ ಹೇಳಿದಂಗೆ. ಅದರ ಅರ್ಥ ಗೊತ್ತಾ? ಸುಮ್ಮನೆ ಏನೊಂದು 5 ನಿಮಿಷ ಪುಸ್ತಕ ತೆಗೆದು ವಿಶ್ವಾಸನಾಮ ಹೇಳಿಬಿಟ್ರಾಯ್ತು. ಇವತ್ತು ಅರ್ಥದ ಪುಸ್ತಕಗಳು ಸಿಗತ್ತೆ, ಅದನ್ನು ತಗೊಂಡು ಓದಿದರೆ ದೇವರ ಗುಣಗಳ ಪರಿಚಯ ನಮಗಾಗತ್ತೆ. ಇಲ್ಲದೇ ಇದ್ದರೆ ಕೇವಲ ಟೇಪ್ ರೆಕಾರ್ಡರ್ ಆಗಿಬಿಡ್ತೀವಿ. ಬರೀ ಓದೋದು. ಅರ್ಥಮು ಲೇನಿ ವಿದ್ಯಾ ವ್ಯರ್ಥಮು. ಅರ್ಥ ಇಲ್ಲದೆ ಇದ್ದ ವಿದ್ಯೆ ಅದು ವ್ಯರ್ಥವಾಗತ್ತೆ. ದಿನಕ್ಕೆ ವಿಷ್ಣು ಸಹಸ್ರನಾಮದ 4 ಪದಗಳಿಗೆ ಅರ್ಥವನ್ನು ಓದುತ್ತಾ ಹೋದರೆ 1,000ಕ್ಕೆ 1 ತಿಂಗಳಲ್ಲಾದರೂ ಮುಗಿಸ್ಬೋದು. ಅರ್ಥ ತಿಳ್ಕೋಬೇಕು, ವಿಷ್ಣು ಸಹಸ್ರನಾಮದ ಅರ್ಥವನ್ನು ತಿಳ್ಕೋಬೇಕು. ಸುಮ್ಮನೆ ಓದ್ಬಿಟ್ರಲ್ಲ, ಅರ್ಥ ತಿಳ್ಕೋಬೇಕು. ಹಾಗಾಗಿ ನಮ್ಮ ದುರ್ಗಾದೇವಿ ಪಾರ್ವತಿಯಲ್ಲ, ಪಾರ್ವತಿ ಪರಶಿವನ ಮಡದಿ, ಶಿವನ ಮಡದಿ ಅವಳು. ದುರ್ಗಾದೇವಿ ಸಾಕ್ಷಾತ್ ಪರಮಾತ್ಮನ ಮಡದಿ. ಅವಳೇ ಅಜ್ಞಾನವನ್ನು ಕೊಡ್ತಾಳೆ. ಅಜ್ಞಾನವನ್ನು ಕೊಡ್ತಾಳೆ ಅಂತ ತಿಳ್ಕೊಂಡವರಿಗೆ ಜ್ಞಾನವನ್ನು ಕೊಡ್ತಾಳೆ. ಅಂತಹ ದುರ್ಗಾದೇವಿ ಅವತಾರವಾಗಿದೆ. ಕಂಸನ ಮೃತ್ಯುವನ್ನು ತಂದಿದ್ದಾಳೆ. ಮೊನ್ನೆ ಕೇಳಿದ್ದೀವಿ 6 ಜನ ಮಕ್ಕಳು ಸತ್ತಿದ್ದಾರೆ ಅಂತ. ಪರಮಾತ್ಮ ಆ ದುರ್ಗಾದೇವಿ ಬಂದವಳನ್ನು ಕಂಸ ಕೊಲ್ಲುವ ಪ್ರಯತ್ನವನ್ನು ಮಾಡ್ತಾನೆ. ಆಗೋದಿಲ್ಲ, ಹಾರಿ ಬಿಡ್ತಾಳೆ ದುರ್ಗಾದೇವಿ. ಮೇಲಕ್ಕೆ ಹಾರಿ, ಮೂರ್ಖ ಕಿಮ್ಮಯ ಹತಯ ಮಂದ ಜಾತಕ್ಕಲು ತವಾಂತ ಕುರಿತು, ಮೂರ್ಖ ನನ್ನನ್ನು ಕೊಂದು ಏನು ಬಂತು, ನಿನ್ನನ್ನು ಕೊಲ್ಲುವವನಾಗಲೇ ಬೆಳೀತಾ ಇದ್ದಾನೆ ಎಂದು ಕೂಡಲೇ ಕಂಸ ದೇವಕಿ ವಸುದೇವರ ಬಳಿಗೆ ಬರ್ತಾನೆ. ದೈವಮಪ್ಯನೃತಂವಪ್ತಿ, ನಾನೇನೋ ಅಶರೀರವಾಣಿ ಆಯಿತು, ನನ್ನನ್ನು 8ನೇ ಗರ್ಭ ಕೊಲ್ಲತ್ತೆ ಅಂತ ತಿಳ್ಕೊಂಡಿದ್ದೆ, ಅದು ಗಂಡು ಅಂತ ತಿಳ್ಕೊಂಡಿದ್ದೆ, ಹೆಣ್ಣಾಗಿ ಬಿಡ್ತು. ಕಾಲ ಯಾರಿಗೂ ಮೀರಲಿಕ್ಕಾಗಲ್ಲ.
ಕಾಲವೇ ಎಲ್ಲರಿಗೂ ಮೃತ್ಯುವಿಗೆ ಕಾರಣ ಅಂತ ದೊಡ್ಡ ಮಾತನ್ನಾಡಿ ಕಂಸ ಅತ್ತೆ ಭಾವನನ್ನು ತನ್ನ ಅಕ್ಕ ಭಾವರನ್ನು ಸಮಾಧಾನ ಮಾಡಿ ಹೋಗ್ತಾನೆ. ಅವರಿಗೆ ಗೊತ್ತಿಲ್ಲದಂತೆ, ಕಂಸರಿಗೆ ಗೊತ್ತಿಲ್ಲದೆ ದುರ್ಗಾದೇವಿ ಪರಮಾತ್ಮನ ನಮ್ಮ ದೇವಕೀ ದೇವಿಯ ತೊಡೆಯ ಮೇಲೆ ಮಲಗಿ ದೇವರು ಕುಡಿದು ಬಿಟ್ಟಿದ್ದ ನೈವೇದ್ಯ, ದೇವರ ನೈವೇದ್ಯವನ್ನು ಚೆಲ್ಲಬಾರದು. ದೇವರಿಗೆ ಮುಡಿಸಿದ ಹೂವು ನಾವು ಮುಡ್ಕೋತೀವಲ್ಲ, ಮುಡಿದಿದ್ದನ್ನು ಬೀದಿಲಿ ಬಿಸಾಕೋ ಹಾಗಿಲ್ಲ, ಗಿಡಕ್ಕೆ ಹಾಕಬೇಕು. ದೇವರ ನಿರ್ಮಾಲ್ಯವನ್ನೇನಾದರೂ ನಾವು ಬೀದಿಗೆ ಬಿಸಾಕಿದರೆ ನಮ್ಮ ಸಂಪತ್ತನ್ನೇ ಬಿಸಾಕಿದಂತೆ. ನಾವು ದೇವರ ನಿರ್ಮಾಲ್ಯ ಮಾತ್ರ ತೊಗೊಂಡೋಗಿ ನದಿ ಗಿದಿಗೆ ತೊಗೊಂಡೋಗಿ ಹಾಕ್ತೀವಿ, ಇಲ್ಲ, ನಮ್ಮ ತಲೆಯಲ್ಲಿ ಮುಡಿದ ಹೂವನ್ನು ಗಿಡಗಳಿಗೋ ಗಿಡದ ಮೇಲೋ ಹಾಕಬೇಕು. ಹಾಗಾಗಿ ದೇವರು ಕುಡಿದ ಹಾಲು, ವಸುದೇವನ ಮಡದಿ ದೇವಕಿ ದೇವಿಯ ಹಾಲನ್ನು ಕುಡಿದು ಹೋದಂತೆ ದೇವರು. ನೋಡ್ರಿ ಕೃಷ್ಣ ಎಷ್ಟು ಮೋಸ ಮಾಡ್ತಾನೆ. ಅವನಿಗೆ ಹಾಲು ಬೇಕಾ, ಮೊಸರು ಬೇಕಾ, ಬೆಣ್ಣೆ ಬೇಕಾ, ಯಾವುದು ಬೇಕಾಗಿಲ್ಲ. ಭೂಮಿಗೆ ಬಂದಾಗ ಭೂಮಿಯ ಜನರು ಹೇಗೆ ಮಾಡ್ತಾರೋ ತಾನು ಅದೇ ರೀತಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಇಂಥ ದುರ್ಗಾದೇವಿ ಬಂದು ಪರಮಾತ್ಮ ಕೃಷ್ಣಭುಕ್ತ ಸ್ತನಂ ಪೀತ್ವಾ, ಪರಮಾತ್ಮ ಕುಡಿದ ಹಾಲನ್ನು ಯಾರಿಗೂ ಕಾಣಿಸದೆ ದುರ್ಗಾದೇವಿ ಜಗತ್ತಿನ ನಾನಾ ಭಾಗಗಳಲ್ಲಿ ಹೇಳ್ತಾರೆ ಅದನ್ನು. ಎಲ್ಲೆಲ್ಲಿದ್ದಾಳೆ, ವಿಂಧ್ಯ ಪರ್ವತಗಳಲ್ಲಿ, ಅನೇಕ ಕಡೆಗಳಲ್ಲಿ, ನಮ್ಮ ಕರ್ನಾಟಕದಲ್ಲಿ ಉಡುಪಿಯಲ್ಲಿ ದುರ್ಗಾದೇವಿ ಇದ್ದಾಳೆ. ಕುಂಜಾರುಗಿರಿ ಅಂತ. ಯಾರಿಗಾದರೂ ಮದುವೆ ಆಗದೇ ಇದ್ದರೆ, ಮಕ್ಕಳಾಗದೇ ಇದ್ದರೆ, ಶತ್ರುಗಳ ಬಾಧೆ ಜಾಸ್ತಿ ಆಗಿದ್ದರೆ, ಅನಾರೋಗ್ಯವಾಗಿದ್ದರೆ, ದುಡ್ಡಿಗೆ ಬಾಧೆ ಇದ್ದರೆ ಉಡುಪಿಯ ಕುಂಜಾರುಗಿರಿ ಬೆಟ್ಟ, ಪಾಜಕ ಮಧ್ವಾಚಾರ ಹುಟ್ಟಿದ ಜಾಗ, ಅಲ್ಲಿ ಹೋಗಿ ದುರ್ಗಾದೇವಿಗೆ ಒಂದು ಕುಬುಸ, ಸೀರೆ, ಶಲ್ಯವನ್ನು ದುರ್ಗಾದೇವಿಗೆ ಅರ್ಪಿಸಿದರೆ ಬೇಗ ಆಕೆ ಫಲವನ್ನು ಕೊಡ್ತಾಳೆ. ಇಂಥ ದುರ್ಗಾದೇವಿ ಅಲ್ಲೇ ಇದ್ದಾಳೆ. ಮುಂದೆ ಭಾಗವತದ ನಮ್ಮ ಹರಿವಂಶದ ಕೊನೆಯಲ್ಲಿ ಒಂದು ಮಾತು ಬರುತ್ತೆ. ಕೃಷ್ಣ ಬೆಳೆದು ದೊಡ್ಡವನಾಗ್ತಾನೆ, ಅನೇಕ ಜನ ಮಕ್ಕಳನ್ನು ಸತ್ತವರನ್ನೆಲ್ಲ ತಂದು ಕೊಡ್ತಾನೆ. ಇದನ್ನು ನೋಡಿದ ದೇವಕಿಗೆ ಎಷ್ಟು ಅಪೇಕ್ಷೆ ಅಂದರೆ, ಹೆಂಗಸರಿಗೆ 11 ಮಕ್ಕಳಾಗಲಿ, 11ನೇ ಮಗು ಎಡವಿ ಹೇಳೋದನ್ನು, ತೊದಲು ನುಡಿಯನ್ನು ಆಡುವುದನ್ನು ಆ ಮಕ್ಕಳು ಕೇಳ್ತಾಳೆ, ತಾಯಿ ಕೇಳ್ತಾಳೆ. 10 ಮಕ್ಕಳನ್ನು ಕೇಳಿದ್ದೀನಿ, 11ನೇ ಮಗು ಅಂತೇನಿಲ್ಲ. ತಾಯಂದರಿಗೆ ಮಕ್ಕಳ ಮೇಲೆ ತುಂಬ ಅಭಿಮಾನ. ದೇವಕಿ ದೇವಮ್ಮ ಕೇಳ್ತಾಳೆ, ಕೃಷ್ಣ ಗುರುಪುತ್ರರನ್ನು, ಸಾಂದೀಪಿನ್ಯಾಚಾರ್ಯರ ಮಕ್ಕಳನ್ನು, ಸತ್ತಿದ್ದವರನ್ನು ತಂದು ಕೊಟ್ಟಿಯಂತೆ, ನನ್ನ ಮಕ್ಕಳನ್ನು ಒಮ್ಮೆ ನೋಡಬೇಕು, ಹೇಗಿದ್ದಾರೋ ತಂದು ಕೊಡು ಅಂತ. ಅದನ್ನು ದುರ್ಗಾದೇವಿ ಹೇಳಿದ, ತಂದು ಕೊಡು ಅಂತ. ಪಾತಾಳ ಲೋಕದಲ್ಲಿದ್ದ ಮಕ್ಕಳನ್ನು ತಂದು ದೇವರ ಕುಡಿದ ಶೇಷವನ್ನು, ಪರಮಾತ್ಮ ಕುಡಿದು ಬಿಟ್ಟ ವಸುದೇವಕಿ ದೇವಿಯ ಹಾಲನ್ನು ಕುಡಿದು ಅವರು ಮೋಕ್ಷಕ್ಕೆ ಹೋದ್ರಂತೆ. ಹಾಗೆ ದೇವರ ಪ್ರಸಾದವನ್ನು ಯೋಗ್ಯರು ಮಾಡಿದ್ರು. ದೇವರ ಪ್ರಸಾದವನ್ನು ತುಚ್ಛೀಕರಣ ಮಾಡಬಾರ್ದು. ಆದರೆ ಇವತ್ತಿಲ್ಲಿ ಆನಂದವನದಲ್ಲಿ ತಗೋಬೇಕು ಅಂತ ಇಷ್ಟ, ಅವನು ಅಲ್ಲೇ ಬಾಯಿ ತುಂಬ ಹಾಕ್ಕೊಂಡು ಫೂ ಅಂತ ಉಳ್ಕೊಂಡು ಅಲ್ಲೇ ನೈವೇದ್ಯ ಕೊಡ್ತಾ ಇರ್ತಾನೆ. ಕೆಲವರು ಹೇಳ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಯಾರೋ ಪಾನಿಪುರಿ ಮಾರ್ತಾ ಇದ್ದರಿ, ಅಯೋಗ್ಯ, ಎಡಗೈಗೆ ಗ್ಲೌಸು ಬಲಗೈ ಗ್ಲೌಸ್ ಹಾಕ್ಕೊಂಡು ಕೊಡ್ತಿದ್ದ, ಹಾಗೆಲ್ಲ ಕೊಟ್ಟರೆ ರುಚಿ ಬರಲ್ಲ, ತಲೆ ಕೆರ್ಕೊಂಡು ಮೈ ಕೆರ್ಕೊಂಡು ಅದೇ ಕೈಯಲ್ಲಿ ಪೂರಿ ಒಡೆದು ಅದರಲ್ಲಿ ತುಂಬಿ ಎಡಗೈಯಲ್ಲೇ ನೀರನ್ನು ತುಂಬಿ ಕೊಟ್ಟರೆ ಪಾನಿಪುರಿ ರುಚಿ. ನೋಡ್ರಿ, ತುಂಬ ಕ್ಲೀನ್ನೆಸ್ ಕೇಳೋರು ಹೀಗೆಲ್ಲ ಇರ್ತಾರೆ. ಹಾಗಾಗಿ ನಮ್ಮ ಪರಮಾತ್ಮನ ನೈವೇದ್ಯವನ್ನು, ಒಳ್ಳೆ ನೈವೇದ್ಯವನ್ನು ಮಾಡಬೇಕು ದೇವರಿಗೆ. ಚೆನ್ನಾಗಿರುವ ಪದಾರ್ಥ, ಈರುಳ್ಳಿ ನೈವೇದ್ಯ, ಬೆಳ್ಳುಳ್ಳಿ ನೈವೇದ್ಯ, ಬದನೆಕಾಯಿ ನೈವೇದ್ಯ, ಡ್ರಮ್ಸ್ಟಿಕ್ ನೈವೇದ್ಯ, ಇವನ್ನೆಲ್ಲ ಶಾಸ್ತ್ರದಲ್ಲಿ ವಿರೋಧ ಮಾಡಿದ್ದಾರೆ. ಇದನ್ನು ನಾವು ತಿನ್ನಬಾರದು, ದೇವರಿಗೂ ಅರ್ಪಣೆ ಮಾಡಬಾರದು. ಹಾಗಾಗಿ ದೇವರ ನೈವೇದ್ಯವನ್ನು, ಪ್ರಸಾದ, ದೇವರಿಗೆ ತುಂಬ ಇಷ್ಟ ಪರಮಾನ್ನ, ದೇವರಿಗೆ ತುಂಬ ಇಷ್ಟ ಪಾಯಸ, ದೇವರಿಗೆ ಅದನ್ನು ಪಾಯಸವನ್ನು ಪ್ರತಿನಿತ್ಯ ಮಾಡಿ ಅರ್ಪಣೆ ಮಾಡಿದರೆ ಮನೆಯಲ್ಲಿ ಸಂಪತ್ತು ಬೆಳೆಯುತ್ತೆ. ದೇವರಿಗೆ ಒಳ್ಳೆ ಮಡಿಯಿಂದ ಪಾಯಸ ಮಾಡಿ ಕೊಡಬೇಕು. ಹಾಗೆ ದೇವರ ನೈವೇದ್ಯವನ್ನು ಎಲೆಗೆ ಹಾಕಿಸಿಕೊಂಡಾಗ ಚೆಲ್ಲಬಾರದು, ಅದನ್ನು ತಿನ್ನಬೇಕು. ಹೀಗೆ ಕೃಷ್ಣಭುಕ್ತ ಸ್ತನಂ ಪೀತ್ವ ಅವರೆಲ್ಲ ಮೋಕ್ಷಕ್ಕೆ ಹೋಗಿದ್ದಾರೆ ಅಂತ ಕೇಳ್ತೀವಿ. ಕೃಷ್ಣ ಇಲ್ಲಿ ನಂದಗೋಪನ ಮನೆ, ಅವನು ಶ್ರೇಷ್ಠಳಾದ ಯಶೋಧಾದೇವಿ ಧರ ಅಂತ, ಇವನೊಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ವಸು ಇವನು. ಅಂಥ ವಸು ಇಬ್ಬರು ಕೃಷ್ಣ ಮಗನಾಗಬೇಕು ಅಂತ ಕೇಳಿದರು ಪರಮಾತ್ಮನನ್ನು. ಮಗು ಆದರೆ ಏನ್ರಿ, ಅದು ಯಾವ ಬಣ್ಣ ಇರಲಿ, ಮೂಗು ಸೊಟ್ಟ ಇರಲಿ,
ಕಣ್ಣು ಮೇಲೆ ಕೆಳಗಿರಲಿ, ಏನೇ ಇದ್ದರೂ ಕಾಕಿ ಪಿಲ್ಲ ಕಾಕಿಗೆ ಮುದ್ದು. ಅದು ನಮಗೆ, ಅದು ಹೆಗ್ಗಣ ಹೆತ್ತವರಿಗೆ ಹೆಗ್ಗಣ ಮುದ್ದು. ಯಶೋಧಾದೇವಿ ಪ್ರತಿನಿತ್ಯ ಕಾಡಿಗೆ ಹಚ್ಚಬೇಕಂತೆ, ಕಪ್ಪಿಡಬೇಕಂತೆ. ನಮ್ಮ ವಾದರಾಜರಂತಾರೆ ಬಿಳಿ ಮಕ್ಕಳಿಗೆ ಕಪ್ಪಿಡ್ತಾರೆ, ಕರ್ರಿಗೆ ನಾನು ಕಪ್ಪಿಟ್ರೇನು ಬಂತು. ಆದರೂ ಪರಮಾತ್ಮ ಗಂಗಾ ಜನಕನಿಗೆ ಗಡಿಗೆ ನೀರರವಳಂತೆ, ಮಂಗಳಾಂಗಗೆ ಭಾಮೆ ಶೃಂಗರಿಸುವಳಂತೆ, ಮಹಿಮ ನರಸಿಂಹನಿಗೆ ಗುಮ್ಮನ ತೋರುವಳಂತೆ. ಗೋಪಿಯ ಭಾಗ್ಯವಿದು ಶ್ರೀಪತಿತ ಶಿಶುರೂಪಿನಲ್ಲಿರುವುದು, ಗೋಪಿಯ ಭಾಗ್ಯವಿದು. ಪರಮಾತ್ಮ ಮಗುವಾಗಿ ತಾನು ಯಶೋಧಾದೇವಿಯ ಮನೆಯಲ್ಲಿದ್ದಾನೆ. ಅವಳು ಭಾರಿ ಅಲಂಕಾರ ಮಾಡ್ತಾಳ್ರಿ. ನಮ್ಮ ಮಕ್ಕಳಿಗೆ ಗಂಟೆಗೊಂದ್ಸಲ ಡೈಪರ್ ಚೇಂಜ್ ಮಾಡಬೇಕು, ಅರ್ಧ kg ಜಾನ್ಸನ್ ಪೌಡರ್ ಹಾಕಬೇಕು. ಮಾಡಿದ್ರೆ ಯಾರು ನೋಡ್ಲಿಕ್ಕೆ ಇರ್ತವೆ. ಮಂಗಳಾಂಗಗೆ ಭಾಮೆ, ಅವನು ಮಂಗಳಾಂಗ, ಪವಿತ್ರವಾದ ದೇಹ ಅಂತ ಪರಮಾತ್ಮನಿಗೆ ಅಲಂಕಾರ ಮಾಡುವುದೇನು? ಅವನಿಗೆ ಗಡಿಗೆ ತುಂಬ ನೀರು ಕಾಯಿಸಿ ಯಶೋಧಾದೇವಿ ಕಾಲ ಮೇಲೆ ಮಲಗಿಸಿಕೊಂಡು ಒಳ್ಳೆ ಎಣ್ಣೆ ಹಾಕಿ ದೇವರ ಕಾಲನ್ನು ತಿಕ್ಕಬೇಕಂತೆ. ನಾವು ಮಕ್ಕಳಿಗೆ ಸುಮ್ಮನೆ ತಿಕ್ತೀವಿ. ಪುರಾಣಗಳನ್ನು ಕೇಳಿದರೆ ಇವೆಲ್ಲ ಅನುಸಂಧಾನ ಬರ್ತವೆ. ಕಾಲನ್ನು ತಿಕ್ಕುವಾಗ ಯಶೋಧಾದೇವಿ ಅಂತಲಂತೆ, ಆ ಸತಿಯನು ಅರಸಿ ಈ ಕಾಲುಗಳು ನೋಯಿತೋ. ಸೀತಾದೇವಿಯನ್ನು ಹುಡುಕಿ ಹುಡುಕಿ ದಂಡಕಾರಣ್ಯದಲ್ಲಿ 14 ವರ್ಷ ಓಡಾಡಿ ಕಾಲು ನೋವಾಯ್ತಾ ಕೂಸು ಅಂತ ಎಣ್ಣೆ ಹಚ್ಚಿದ್ರೆ ಹ್ಞೂ ಅನ್ಬೇಕು. ಕೃಷ್ಣ ಕೈಗಳಿಗೆ ಎಣ್ಣೆ ಹಚ್ತಾಳಂತೆ. ಕೈಗಳಿಗೆ ಎಣ್ಣೆ ಹಚ್ಚಿ ಅಂತಾಳೆ, ಕಾಕು ನೃಪರನ್ನು ಕೊಂದು ಈ ಕರಗಳು ಸೋತಿತೋ. ಪರಶುರಾಮನಾಗಿದ್ದಾಗ 21 ಬಾರಿ ಭೂಮಿ ಸುತ್ತಿ ಅನೇಕ ಜನ ದುಷ್ಟರಾಕ್ಷಸರನ್ನು ಕೊಂದಿ, ಕೈ ನೋವತ್ತಾ ಕೂಸು ಎಷ್ಟು ಜನರನ್ನು ಕೊಂದಿ ಅಂದರೆ ಬೇಕು. ಕೃಷ್ಣ ಭಾಳ ಅಂತ ಪರಮಾತ್ಮ ಯಶೋಧಾದೇವಿಯ ತೊಡೆ ಮೇಲೆ ಮಲಗಿ ಹಾಲು ಕುಡಿತಾ ಇದ್ದಾನೆ. ವಾದರಾಜರು ಬಂದು ಕೇಳಿದ್ರು, ಸ್ವಾಮಿ, ಈ ಮಾಂಸದ ಮಧ್ಯದಲ್ಲಿ ಬರುವ ಈ ಹಾಲು ನಿನಗೇನಾದರೂ ವೃದ್ಧಿ ಕೊಡುತ್ತಾ? ಇದು ನಮಗಾದರೆ ಮೈ ಕೈಗೆ ಪುಷ್ಟಿ, ಆ ತಾಯಿ ನಿನಗೇನು ಬೇಕಾಗಿದೆ? ಇಲ್ಲ ವಾದರಾಜರೇ, ಹಾಲು ಕುಡಿತಾ ಇಲ್ಲ. ಮತ್ತೇನು ಮಾಡ್ತಾ ಇದ್ದಿ? ಯಶೋದೆಯ ಎದೆಯಲ್ಲಿ ಪುಣ್ಯವನ್ನು ತುಂಬಬೇಕು ಅಂತ ನೋಡ್ತಾ ಇದ್ದೀನಿ. ನನ್ನ ಸೇವೆ ಮಾಡ್ತಾಳೆ, ಅಲಂಕಾರ ಮಾಡ್ತಾಳೆ, ಲೊಚಲೊಚ ಅಂತ ಮುದ್ದು ಕೊಡ್ತಾಳೆ, ಪ್ರೀತಿಯಿಂದ ಅಪ್ಕೊಳ್ತಾಳೆ, ತೂಗುತ್ತಾಳೆ, ಹಾಡು ಹೇಳ್ತಾಳೆ, ಎಲ್ಲ ಮಾಡ್ತಾಳೆ. ಅವಳಿಗೆ ಪುಣ್ಯ ಕೊಡಬೇಕಲ್ಲ. ಪುಣ್ಯವನ್ನು ಕೊಡುವ ಜಾಗ, ಇಡುವ ಜಾಗ ಹೃದಯ. ಹೃದಯದಲ್ಲಿ ಪುಣ್ಯವನ್ನು ಇಡೋಣ ಅಂದರೆ ಜಾಗವೇ ಇಲ್ಲ. ಅಲ್ಲಿ ಹಾಲಿದೆ, ಹಾಲನ್ನು ತೆಗೆದು ಪುಣ್ಯವನ್ನು ಇಡ್ತಾ ಇದ್ದೀನಿ. ವಾದರಾಜರಂದರು, ಹಾಲನ್ನು ತೆಗೆದೇ ಪುಣ್ಯ ಇಡಬೇಕು ಅಂತೇನು? ವಾದರಾಜರೇ, ನೀವು ಫಿಸಿಕ್ಸ್ ಫಿನಾಮಿನಾ ಓದಿಲ್ಲ. 2 things ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್. ಆದ್ದರಿಂದ ಅಲ್ಲಿ ಹಾಲಿರುವಾಗ ಪುಣ್ಯ ತುಂಬಲಿಕ್ಕಾಗಲ್ಲ. ಪಪವು ಪ್ರದೇಶಾರ್ಥಿತ ಏವ ಶೌರಿಹಿ ನಚೇತ್ ಸುತೃಪ್ತಸ್ಯ. ನಿತ್ಯ ತೃಪ್ತನಾದ ಭಗವಂತನಿಗೆ ಈ ನಮ್ಮ ಹಾಲು, ನಮ್ಮ ಶಯ್ಯಾದಾನ, ನಾವು ದೇವರಿಗೆಲ್ಲ ಮಾಡ್ತೀವಲ್ಲ, ಸಣ್ಣದೊಂದು ಚೌರಿ, ಬಿಳಿ ಚೌರಿ, ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ. ಏನ್ರಿ ಇದು? ಇಡೀ ಭೂಮಂಡಲದಲ್ಲಿ ತುಂಬಿದವನಿಗೆ ಇಷ್ಟುದ್ದ ದರ್ಪಣಂ ಸಮರ್ಪಯಾಮಿ, ಪುಟ್ಟ ಕನ್ನಡಿ ದೇವರಿಗೆ ಷೋಡಶೋಪಚಾರದಲ್ಲಿ. ಜಗತ್ತೇ ತುಂಬಿರುವ ದೇವರಿಗೆ ಸುಮ್ಮನೆ ಇದೊಂದು ದೇವರಿಗೆ ಸಂತೋಷ ಪಡಲಿಕ್ಕೆ ನಾವು ಇದನ್ನು ಮಾಡ್ತೀವಿ. ಹಾಗಾಗಿ ನಮ್ಮ ಪರಮಾತ್ಮನ ಯಶೋದೆಯ ತೊಡೆಯ ಮೇಲೆ ಮಲಗಿ ಹಾಲನ್ನು ಕುಡಿತಾ ಇದ್ದ ಪರಮಾತ್ಮನನ್ನು ಯಶೋಧಾದೇವಿ ಭಾಳ ಹಾಡು ಹೇಳಿ ದೇವರನ್ನು ಮಲಗಿಸಬೇಕಂತೆ ತೊಟ್ಟಿಲನ್ನು ಮಾಡಿದ್ಲಂತೆ. ಯಾವುದು ತೊಟ್ಟಿಲು ಅಂದರೆ ಭೂಮಂಡಲವೇ. ಇಡೀ ಭೂಮಂಡಲವನ್ನು ತೊಟ್ಟಿಲು ಮಾಡಿ 4 ವೇದಗಳನ್ನು ಹಗ್ಗಗಳನ್ನಾಗಿ ಮಾಡಿ ತಾನು ಹಾಡನ್ನು ಹೇಳಿ ಮಲಗಿಸ್ತಾ ಇದ್ದಾಳೆ. ಕೃಷ್ಣ ಸ್ವಲ್ಪ ದೊಡ್ಡವನಾದ. ಅಮ್ಮನನ್ನು ಕೇಳಿದ, ಅಮ್ಮ, ನಿತ್ಯ ಹಾಡು ಹೇಳ್ತೀಯಲ್ಲ, ಈ ಹಾಡು ಯಾರನ್ನು ಕುರಿತಾದದ್ದು? ಯಾರನ್ನು ಕುರಿತು ಹಾಡು ಹೇಳ್ತಾ ಇದ್ದಿ? ಯಶೋಧಾದೇವಿ ಅಂತಾಳೆ, ಕ್ಷೀರಸಾಗರದಲ್ಲಿ ಲಕ್ಷ್ಮೀನಾರಾಯಣ ಮಲಗಿದ್ದಾನೆ, ಅವನನ್ನು ಕುರಿತು ಹಾಡ್ತಾ ಇದ್ದೀನಿ. ಹೌದು, ಯಾಕೆ ಹಾಡು ಹಾಡಬೇಕು? ಮಕ್ಕಳು ಮಲಗಿಸುವಾಗ ಹಾಡು ಹೇಳ್ತಾರೆ. ನಿಮಗೆ ಗೊತ್ತಿಲ್ಲ ಎಷ್ಟು ಸೆನ್ಸಿಟಿವ್ ಮಕ್ಕಳು ಅಂದರೆ, ತಮ್ಮ ತಾಯಿಯಲ್ಲದೆ ಬೇರೆಯವರು ಎತ್ಕೊಂಡು ಕೂಡಲೇ ಅಳ್ತಾವೆ. ಯಾಕೆಂದ್ರೆ ಅವಕ್ಕೆ ಎರಡು ಗೊತ್ತಿರುತ್ತಂತೆ, ಅಮ್ಮನ ಮೈಯ ವಾಸನೆ, ಅಮ್ಮನ ಹೃದಯ ಬಡಿತ.
9 ತಿಂಗಳು ತಾಯಿಯ ಗರ್ಭದಲ್ಲಿದ್ದು ಆ ಮಕ್ಕಳಿಗೆ ಅಮ್ಮನ ಹೃದಯ ಬಡಿತ ಎತ್ಕೊಂಡು ಕೂಡಲೇ ಗಪ್ಪಾಗ್ತವೆ. ಅಮ್ಮನ ಮೈ ವಾಸನೆ. ತಾಯಿ ಅಂದ್ಲು, ನಾನು ಹಾಡು ಹೇಳ್ತಾ ಇರೋದು ಅವನನ್ನು ಕುರಿತು. ಕೃಷ್ಣ ಕೇಳ್ತಾನೆ, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆಯಮ್ಮ ಅದು? ಅವಳೊಂದು ತುಂಬ ಮಂಗಳ ಗ್ರಹ ಇದ್ದಂಗೆ, ಮಾರ್ಸ್ ಇದ್ದಂಗೆ, ತುಂಬ ದೂರದಲ್ಲಿದೆ. ಅಮ್ಮ, ನೀ ಹಾಡಿದ ಹಾಡು ಅವನಿಗೆ ಕೇಳಿಸತ್ತ? ಯಶೋಧಾದೇವಿಂದಲೂ ಕೆಲವು ಪ್ರಶ್ನೆಗೆ ಉತ್ತರ ಕೊಡಬಾರ್ದ್ರಿ, ಸುಮ್ಮನೆ ಪಾಸ್ ಅಂದ್ಬಿಡ್ಬೇಕು. ಕೆಲವು ಪ್ರಶ್ನೆಗೆ ಉತ್ತರ ಕೊಟ್ಟರೆ ತುಂಬ ಡೇಂಜರಸ್. ನೀವು ಈಗಲೂ ಹೆಂಡತಿ ಕೈಯಲ್ಲಿ ಹೊಡೆಸ್ಕೋತೀರಾ? ನೀವು ಹೌದು ಅಂದರೂ ಡೇಂಜರಸ್ಸು, ಇಲ್ಲ ಅಂದರೂ ಡೇಂಜರಸ್ಸು. ಇಲ್ಲ ಅಂದರೆ ಹೊಡೆಸ್ಕೋತಾ ಇದ್ದೆ, ಇವತ್ತಿಲ್ಲ ಅಂತ. ಇನ್ನು ಹ್ಞೂ ಅಂದ್ಬಿಟ್ರೆ ಅಂತೂ ನೋ ಪ್ರಾಬ್ಲಮ್. ಏಡ್ ತಿಂತಾನೆ ಇವನು, ಹೆಂಡತಿ ಕೈಯಲ್ಲಿ ಏಡ್ ತಿಂತಾನೆ. ಭೀಮನಮಾಸೆ ಮಾಡೋದೇ ಅದಕ್ಕಲ್ವಾ, ಗಂಡನ ಪೂಜೆ ಅಂತ. ಭೀಮನಮಾಸೆ ದಿವಸ ಗಂಡನ ಪೂಜೆ ಮಾಡಿ ಒನಕೆಗೆ ಅದಕ್ಕೆಲ್ಲ ತಮಾಷೆ ಮಾಡ್ತಿರ್ತೀವಿ. ಗಂಡನ ಪೂಜೆ ಅಂದ್ರೇನು? ಬೈತಾ ಇರೋದ್ರಿ, ಬನ್ನಿರಿ ಇಲ್ಲಿ, ಕೈ ಕಟ್ರಿ, ಎಲ್ಲ ಓಡಾಡ್ತಿರಲ್ರಿ. ಏನು ಭೀಮನಮಾಸೆ ಪೂಜೆ ಏನು ಮಾಡಬೇಕಿತ್ತು ನಿಂತ್ಕೊಂಡು? ಆದ್ದರಿಂದ ನಮ್ಮ ಪರಮಾತ್ಮ ಏನಿದ್ದಾನೆ, ಯಶೋಧಾದೇವಿಯನ್ನು ಕೇಳ್ತಾನಮ್ಮ, ಅಷ್ಟು ದೂರದಲ್ಲಿ ಇದ್ದವನಿಗೆ ಹಾಡು ಕೇಳಿಸತ್ತಾ? ಹಾಂ ಕೇಳಿಸತ್ತಪ್ಪ. ಕೇಳಿಸಿದರೆ ಅವನು ಎಚ್ಚರವಾಗಿರ್ತಾನ, ಮಲಗಿರ್ತಾನೆ. ಇಂಥ ಕಿರಿಕಿರಿ ಮಕ್ಕಳಾದ್ರೆ ಏನು ಮಾಡಬೇಕು? ಇಲ್ಲಿ ವಾದರಾಜರಿಗೆ ಏನು ಹೇಳಬೇಕಾಗಿದೆ ಅಂದರೆ, ದೇವರಿಗೆ ನಿದ್ರೆ ಇಲ್ಲ. ದೇವರು ನಿದ್ರೆ ಮಾಡಿಬಿಟ್ರೆ ನಾವೆಲ್ಲ ಗೋವಿಂದ. ಅವನು ಎಚ್ಚರವಾಗೇ ಇರಬೇಕು. ಅವನು ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಮಲ್ಕೊಂಡ್ಬಿಡ್ತಾರೆ. ನಾವು ಮಲಗಿದ ಮೇಲೆ ಒಬ್ಬರು ಎಚ್ಚರವಾಗಿರೋರು ಶಿವ, ಮಾರುದ್ರ ದೇವರೊಬ್ಬರು ಎಚ್ಚರವಾಗಿರ್ತಾರೆ. ನಮಗೆ ನಿದ್ರೆ ಅಂದರೆ ಏನು ಕಾನ್ಸೆಪ್ಟೇ ಗೊತ್ತಿಲ್ಲ. ಸುಮ್ಮನೆ ತಿಕ್ಕಿ 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 ಮೊಬೈಲೂ ಸವಿಯಲ್ಲ, ಕೈಯೂ ಸವಿಯಲ್ಲ. ಒಬ್ಬಳು ಒಂದು ಫೋಟೋ ತೆಗೆದು ನಿಂಬೆಹಣ್ಣು ಹಾಕ್ಕೊಂಡು ಇನ್ಸ್ಟಾಗ್ರಾಮ್ ಓನರ್ಗೆ ತೋರಿಸಿದ್ಲು. ತಿಕ್ಕಿ ತಿಕ್ಕಿ ಕೈಯೆಲ್ಲ ಹುಣ್ಣಾಗಿದೆ, ಏನಾದರೂ ಮುಂದೆ ಮುಂದೆ ನೆಕ್ಸ್ಟು ಅಂತ ಬಾಯಲ್ಲಿ ಹೇಳೋದಾದ್ರೆ ಮಾಡಯ್ಯ, ಇದೇನು ತಿಕ್ಕಾಟ ಇದು? ಕೈ ಆಗ್ತಾಯಿಲ್ಲ. ಅವನು ಫೋಟೋ ಇಟ್ಟ, ನಿಂದು 1 ಬೆರಳಾಗಿದೆ, ನಂದು 5 ಬೆರಳು ನೋಡು. ಅವನ 5 ಬೆರಳು ತಿಕ್ಕಿ ತಿಕ್ಕಿ ಪಾಪ, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ತಿಕ್ಕಿ ತಿಕ್ಕಿ. ಅದಕ್ಕೆ ನಮ್ಮ ಪರಮಾತ್ಮ ಕೇಳ್ತಾನೆ, ಅಲ್ಲಿ ಹಾಡು ಹೇಳಿದ್ರೆ ಕೇಳಿಸುತ್ತಾ? ದೇವರಿಗೆ ನಿದ್ರೆ ಇಲ್ಲ. ಅದಕ್ಕೆ ರುದ್ರದೇವರು ಮಲಗಿದಾಗ, ಎಚ್ಚರವಾಗಿದ್ದಾಗ ನಮಗಾಗುವ ಪರಿಸ್ಥಿತಿ ಏನು? ಸ್ವಪ್ನ ಬೀಳುತ್ತೆ. ನಮಗೆ ಗೊತ್ತೇ ಇಲ್ಲ ನಿದ್ರೆ ಎಷ್ಟು ಸುಂದರ. ದೇವರು ಮಾಡುವ ದೊಡ್ಡ ಅಭಿಮಾನ. ನಮ್ಮಂಥ ಪಾಪಿಗಳನ್ನು ದೇವರು ಆಲಿಂಗನ ಮಾಡಿಕೊಂಡು, ಹೆಂಡತಿ ಕೈಯಲ್ಲಿ ಬಯಸ್ಕೊಂಡಿದೆಯೋ, ಗಂಡನ ಕೈಯಲ್ಲಿ ಬಯಸ್ಕೊಂಡಿದೆಯೋ, ಬಾಸ್ ಕೈಯಲ್ಲಿ ಬಯಸ್ಕೊಂಡಿದೆಯೋ, ಓನರ್ ಕೈಯಲ್ಲಿ ಬಯಸ್ಕೊಂಡಿದೆಯೋ ಅಂತ ದೇವರು ಅದಕ್ಕೆ ಸ್ವಾಪಂ ಪ್ರಾಪಯತಿ ಶ್ರಮ ಅಪಹೃತಯೇ. ದಿನವೆಲ್ಲ ಮಾಡಿದ ಶ್ರಮ ನಿದ್ರೆಯಲ್ಲಿ ಪರಿಹಾರ ಮಾಡ್ತಾನೆ ಸ್ವಾಮಿ. ಇದು ಬೆಳಗ್ಗೆ ಎದ್ದು ಕೂಡಲೇ ಅದಕ್ಕೆ ಮೊಬೈಲ್ ತೆಗೆದು ವಾಟ್ಸಪ್ಪಲ್ಲಿ ಏನು ನ್ಯೂಸ್ ಇದೆ ನೋಡಬಾರ್ದು. ಮಂಚದ ಮೇಲೆ ಕೂತು ಕೆಳಗೆ ಕಾಲಿಡುವ ಮುಂಚೆ ಭೂದೇವಿಗೆ ನಮಸ್ಕಾರ ಮಾಡಬೇಕು. ತಾಯೇ, ನಿನ್ನ ಮೇಲೆ ಕಾಲಿಡ್ತಾ ಇದ್ದೀನಿ, ಮಲಮೂತ್ರದ ವಿಸರ್ಜನೆ ಮಾಡ್ತಾ ಇದ್ದೀನಿ. ಇಷ್ಟಾಮೂತ್ರ ಕಪೋತ್ಸರ್ಗಂ. ಸುಮ್ಮನೆ ಪ್ರಾಣಿಗಳು ಓಡಾಡ್ದಂಗಲ್ಲ, ಪ್ರತಿಯೊಂದಕ್ಕೂ ಕೃತಜ್ಞತೆ. ಭೂಮಿ ನಮ್ಮ ಭಾರವನ್ನು ಹೊರುತ್ತೆ. ಎದ್ದು ಕೂಡಲೇ ಬಚ್ಚಲ ಮನೆಗೆ ಹೋಗ್ತೀವಿ, ಮಲಮೂತ್ರದ ವಿಸರ್ಜನೆ, ಉಗುಳುತ್ತೀವಿ, ಅಲ್ಲುಜ್ಕೊಳ್ತೇವೆ, ದೇಹದ ಮಲವನ್ನೆಲ್ಲ ಭೂಮಿಯ ಮೇಲೆ ಹಾಕ್ತೀವಿ. ಒಂದು ಸಾರಿ ಎಕ್ಸ್ಕ್ಯೂಸ್ ಕೇಳಬೇಡ್ದು, ಒಳ್ಳೆ ಭೂಮಿಯನ್ನೇ ಕೇಳಬೇಕು. ತಾಯಿ, ನಾನು ಮಾಡುವ ಮಲಮೂತ್ರದ ವಿಸರ್ಜನೆ ಇದೆಲ್ಲವನ್ನು ಕ್ಷಮಿಸು ಅಂತ ಕೇಳಬೇಕು. ಕೇಳಿದ ಮೇಲೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಸ್ವಾಮಿ, ಅದ್ಭುತವಾದ ಆನಂದಮಯವಾದ ನಿದ್ರೆಯನ್ನು ಕೊಟ್ಟಿದ್ದೀಯ, ನಿನಗೆ ಅನಂತಾನಂತ ನಮಸ್ಕಾರ ಅಂತ ಬೆಳಗ್ಗೆ ಎದ್ದು ಕೂಡಲೇ ದೇವರಿಗೊಂದು ಕೃತಜ್ಞತೆಯ ಸಮರ್ಪಣೆ ಮಾಡಬೇಕು. ಯಾಕೆಂದರೆ ನಿದ್ರೆಯಲ್ಲೇ ಹೋಗೋರಿದ್ದಾರೆ, ಮಲಗಿದಲ್ಲೇ ಹೋಗೋರಿದ್ದಾರೆ. ಸ್ವಾಮಿ ರಾತ್ರಿಯೆಲ್ಲ ತಾನಿದ್ದು, ದೇವರು ಯಾವಾಗಲೂ ICU ಡಾಕ್ಟರ್, ಪರಮಾತ್ಮ ICU ಯೂನಿಟಲ್ಲಿ ಡಾಕ್ಟರ್ ಇರ್ತಾರಲ್ಲ, ಅವ್ರು ನಿದ್ದೆ ಮಾಡಿದರೆ ಪೇಷಂಟ್ ಸತ್ತೋಗಿಬಿಡ್ತಾರೆ. ಹಾಗೆ ಪರಮಾತ್ಮ ಎಲ್ಲ ಜೀವರಲ್ಲಿ ತಾನು ಕೂತು ರಾತ್ರಿಯೆಲ್ಲ ನಿದ್ರೆ ಮಾಡಿಸ್ತಾನೆ. ಆರೋಗ್ಯ ಇಲ್ಲದೆ ಇದ್ದ ಮಗುವನ್ನು ತಾಯಿ ತೊಡೆ ಮೇಲೆ ಹಾಕ್ಕೊಂಡು ತಟ್ಟಿ ತಟ್ಟಿ ಹಾಗೇ ತೂಕಡಿಸ್ತಾಳೆ, ಮತ್ತೆ ಹೇಳ್ತಾಳೆ. ಪರಮಾತ್ಮನಿಗೆ ಆ ತೂಕಡಿಕೆ ಇಲ್ಲ. ಇದನ್ನು ಹೇಳಬೇಕಾಗಿದೆ ವಾದರಾಜರಿಗೆ. ಯಶೋಧಾದೇವಿಯನ್ನು ಕೇಳ್ತಾರೆ. ಯಶೋಧಾದೇವಿಯನ್ನು ಕೇಳ್ತಾನೆ, ಅಷ್ಟು ದೂರ ನೀ ಹಾಡು ಹೇಳ್ತೀಯಲ್ಲ, ಕೇಳಿಸತ್ತಾ? ಕೇಳಿಸತ್ತೆ. ಎಚ್ಚರವಾಗಿರ್ತಾನ, ನಿದ್ದೆ ಮಾಡಿರ್ತಾನ? ಯಶೋಧೆ ಎಂದು ಏನು ಉತ್ತರ ಕೊಡಲಿ?
ಇಲ್ಲ ಎಚ್ಚರವಾಗಿರ್ತಾನೆ ಎಂದ್ಲು. ಹಾಗಾದರೆ ಅವನು ಎಚ್ಚರವಾದವನು ನನಗೆ ಎಚ್ಚರವೇ ಕೊಡ್ತಾನೆ ಹೊರತು ನಿದ್ರೆ ಕೊಡೋದಿಲ್ಲ ಅಂತ ಕೃಷ್ಣ ಹೀಗೆಲ್ಲ ಮಾತಾಡ್ತಾನೆ. ಮತ್ತೊಮ್ಮೆ ಮಲಗಿದಾಗ ಕೃಷ್ಣ ನಿದ್ದೆ ಮಾಡೋದಿಲ್ಲ. ಪಿಳಿ 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 ಕಣ್ಣು ಬಿಟ್ಕೊಂಡು ನೋಡ್ತಲೇ ಇರ್ತಾನೆ. ಮಲಗೋ ಮಲಗೋ ಕೃಷ್ಣ, ನಿದ್ರೆ ಮಾಡೋ ಅಂತ ಯಶೋಧಾದೇವಿ ಹೇಳ್ತಾಳೆ. ಪರಮಾತ್ಮ ಅಂತಾನೆ, ಇದು ನಂಗೆ ಮಾಡೇ ಗೊತ್ತಿಲ್ಲ, ನಿದ್ರೆ ಮಾಡೇ ಗೊತ್ತಿಲ್ಲ. ನಾನು ಇನ್ನೊಬ್ಬರನ್ನ ನಿದ್ರೆ ಮಾಡಿಸ್ತೀನಿ ಹೊರತು ನಾನು ನಿದ್ರೆ ಮಾಡಲ್ಲ. ನಾನು ನಿದ್ರೆ ಮಾಡಿದರೆ ಪ್ರಪಂಚ ಹೇಳೋದೇ ಇಲ್ಲ. ಅಮ್ಮ ಯಶೋದೆ ಹೇಳ್ತಾಳೆ, ನಿದ್ರಾಮಾಶ್ರಯ. ಅಮ್ಮ ಕೃಷ್ಣ ನಿದ್ರೆ ಮಾಡೋ, ಕೃಷ್ಣ ನಿದ್ರೆ ಮಾಡು ಅಂದರೆ ಕೃಷ್ಣ ಕೇಳ್ತಾನೆ, ಮಾಡಿದರೆ ಏನು ಲಾಭ ಅಂತ. ಭಾರಿ ಶೆಟ್ಟಿ, ಪ್ರತಿಯೊಂದಕ್ಕೂ ನಾಕೆಂಟಿ ನಾಕೆಂತ ನನಗೇನು ಲಾಭ ಅಂದ. ಅದಕ್ಕೆ ತಾಯಿ ಅಂದ್ಲು, ಮಲಗಿದರೆ ತಿಂದದ್ದೆಲ್ಲ ಜೀರ್ಣವಾಗತ್ತೆ, ಜೀರ್ಣವಾದರೆ ಮತ್ತೆ ಬೆಣ್ಣೆ ಸಕ್ಕರೆ ತುಪ್ಪ ಕೊಡ್ತೀನಿ ಕೃಷ್ಣ ಅಂದ ಕೂಡಲೇ ತಾಯಿನ ಕೇಳ್ತಾನೆ, ಅಮ್ಮ ನಿದ್ರೆ ಅಂದ್ರೆ ಏನು? ತಾಯಿ ಗೊತ್ತಿದ್ದು ಹೇಳಿದ್ಲು, ಮಲಗಬೇಕು, ಮಲಗಿಕೊಂಡು ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಚಿಕೊಂಡಾಗ ದೇವರು ನಮ್ಮನ್ನು ಆಲಿಂಗನ ಮಾಡಿಕೊಳ್ತಾನೆ. ಪ್ರಾಜ್ಞಂ ಯದಾಲಿಂಗತೆ, ಪ್ರಾಜ್ಞನಾಮಕ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಂಡ್ರೆ ಅದೇ ನಿದ್ರೆ. ಪರಮಾತ್ಮ ಹೇಳ್ದ, ಓಹೋ ಇದಾ ನಿದ್ರೆ ಅಂದರೆ. ನೋಡ್ರಿ, ನಿದ್ರೆ ಅಂದರೆ ಏನೋ ತುಂಬ ಶ್ರಮ ಆಗಿತ್ತು ಮಲಗಿಬಿಟ್ಟಿವೆ ಅಲ್ಲ. ನಿದ್ರೆ ಅಂದರೆ ದೇವರ ಸಮೀಪಕ್ಕೆ ಹೋಗಿ ದೇವರು ನಮ್ಮನ್ನು ಆಲಿಂಗನ ಮಾಡಿಕೊಂಡು ಶ್ರಮ ಪರಿಹಾರ ಮಾಡ್ತಾನೆ. ಕೆಲವು ತುಂಬ ದುಃಖಿಗಳಾದವರ ಮನೆಗೆ ನಾವು ಹೋಗೇನು ಮಾಡ್ತೀವಿ? ಆಲಿಂಗನ ಮಾಡ್ಕೊಳ್ತೀವಿ. ಆಲಿಂಗನ ಮಾಡಿಕೊಂಡ್ರೆ ಏನಾಗುತ್ತೆ? ಬೆನ್ನ ಮೇಲೆ ಕೈ ಆಡಿಸಿದರೆ ದುಃಖದ ಭಾರ ಕಡಿಮೆ ಆಗುತ್ತೆ, ನಾವಿದ್ದೀವಿ ಎನ್ನುವ ಧೈರ್ಯ ಅವರಿಗೆ ಬರುತ್ತೆ. ಹಾಗಾಗಿ ಪರಮಾತ್ಮ ಆಲಿಂಗನ ಮಾಡಿಕೊಂಡಾಗ ನಿದ್ರೆ ಬರುತ್ತೆ. ಆಯ್ತಮ್ಮ ಅಂತ ಹೇಳ್ದ, ಕಣ್ಣು ಮುಚ್ಚಿದ, ತನ್ನನ್ನೇ ತಾನು ಆಲಿಂಗನ ಮಾಡಿಕೊಂಡ. ಯಾಕೆಂದರೆ ಪ್ರಾಜ್ಞೆ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಆಲಿಂಗನ ಮಾಡಿಕೊಂಡ. ಅಮ್ಮ ಸರ್ವಂ ಜೀರ್ಣಂ, ಅಮ್ಮ ಎಲ್ಲ ಜೀರ್ಣ ಆಯಿತು ಮತ್ತೆ ಕೊಡು ಅಂತ ಕೇಳಿದ. ಯಶೋಧಾದೇವಿಂದು ಇನ್ನೊಮ್ಮೆ ಹೇಳಿದಂತೆ, ಕೃಷ್ಣ ನಿಂದು ಗುಂಗುರು ಕೂದಲಾದ್ದರಿಂದ ಕೂದಲು ಬೆಳೆಯಲ್ಲ ನಿಂಗೆ ಎತ್ತರ, ಅಣ್ಣನಂಗೆ ಕೂದಲು ಬರಬೇಕಾದ್ರೆ ಮಲ್ಕೋಬೇಕು ಅಂತ. ಊಟ ಮಾಡಲಿಲ್ವಂತೆ ಕೃಷ್ಣ. ಊಟ ಮಾಡದೇ ಇದ್ದಾಗ ನೀನು ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿದರೆ ಕೂದಲು ಬೆಳೆಯುತ್ತೆ ಅಂತ. ಆಯ್ತಮ್ಮ ಊಟ ಮಾಡ್ತೀನಿ ಅಂದ. ಊಟ ಮಾಡಿ ತಕ್ಷಣವೇ ಕೈ ಹಿಂಗಿಡ್ಕೊಂಡು ಹಿಂಗೆ ಎತ್ತಿ ತೋರಿಸಿದಂತ, ಅಮ್ಮ ನೋಡು ಎಷ್ಟು ಉದ್ದ ಬಂದಿದೆ ಕೂದಲು ಅಂತ. ಇದೆಲ್ಲ ಕೃಷ್ಣನ ಬಾಲಲೀಲೆಗಳು. ಪರಮಾದ್ಭುತವಾಗಿ ಬಾಲಲೀಲೆಗಳನ್ನು ಮಾಡ್ತಾನೆ. ಯಾರ ಮನೆಯಲ್ಲಾದರೂ ಹಾಲಿಟ್ಟಿದ್ರೆ ಮೊಸರು ತೊಗೊಂಡು ಹೋಗಿ ಹಾಲಿಗೆ ಹಾಕಿಬಿಡ್ತಾನಂತೆ. ವಸ್ತುಲ ಮೇಲೆ ಮಲಮೂತ್ರಗಳ ವಿಸರ್ಜನೆ ಮಾಡಿಬಿಡ್ತಾನೆ. ಮನೆಯಲ್ಲಿ ಮಲಗಿದ್ದ ಕರುವನ್ನು ತೊಗೊಂಡು ಹೋಗಿ ಮಗುವನ್ನು ಕರ್ಕೊಂಡು ಹೋಗಿ ಕೊಟ್ಟಿಗೆಯಲ್ಲಿ ಮಲಗಿಸಿಬಿಡ್ತಾನೆ. ಕೊಟ್ಟಿಗೆಯಲ್ಲಿದ್ದ ಕರುವನ್ನು ತಂದು ತೊಟ್ಲಲ್ಲಿ ಮಲಗಿಸಿಬಿಡ್ತಾನೆ. ಅಲ್ಲಿ ಹೋಗಿ ಕೊಟ್ಟಿಗೆಯಲ್ಲಿ ಮಗುವನ್ನು ಚಿಬಿಡ್ತಾನೆ. ಆ ಮಗು ಎಚ್ಚರವಾದ ಕೂಡಲೇ ಅವಳು ಗೋಪಿಕಾಸ್ತ್ರೀ ಬಂದು ಮಗು ಅಳ್ತಾ ಇದೆ ಅಂತ, ತೊಟ್ಲಲ್ಲಿ ಮಗು ಇದೆ ಅಂತ ಅದನ್ನು ಎತ್ಕೊಂಡು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಸೆರಗೆ ಹಾಕಿ ಹಾಲು ಕೊಡ್ತಾ ಇದ್ದರೆ ಕೃಷ್ಣ ಮುಂದೆ ಹೋಗಿ ಕೂತ್ಕೊಂಡಂತೆ. ಏನೇ ಎಷ್ಟು ಚೆನ್ನಾಗಿದೆ ನಿನ್ನ ಮಗು, ಎಲ್ಲ ಮಕ್ಕಳಿಗೂ 2 ಕಾಲಿರುತ್ತೆ, ನಿನಗೆ 4 ಕಾಲಲ್ಲೇ ನಿನ್ನ ಮಗುವಿಗೆ. ಹೌದೌದು, ನನ್ನ ಮಗುಗೆ 4 ಕಾಲು, ಕೃಷ್ಣಂಗೆ ಗೊತ್ತಿಲ್ಲ 2 ಕೈಯನ್ನು ಕಾಲು ಅಂದ್ಕೊಂಡಿದ್ದಾನೆ ಅಂತ. ಕೃಷ್ಣ ಹೇಳ್ದ, ಬರೀ 4 ಕಾಲಲ್ವೇ, ನಿನ್ನ ಮಗುವಿಗೆ ಬಾಲ ಬೆಳೀತಾ ಇದೆ ನೋಡಿಲ್ಲಿ, ಹಿಂಗೆ ಬಾಲ ಅಂದವಳು. ಇದೇನೋ ಕೃಷ್ಣ, ಅದು ಹಾಲು ಕುಡಿತಾ ಇದೆ. ಕೊಟ್ಟರೆ ಯಾಕೆ ಕುಡಿಯಲ್ಲ? ಹಸು ಕುಡಿಯುತ್ತೆ, ಕರು ಕುಡಿಯುತ್ತೆ. ಎದ್ದು ಓಡೋಗ್ಬಿಟ್ಟ ಕೃಷ್ಣ. ಓಡಿದ ಮೇಲೆ ಮತ್ತೊಬ್ಬರ ಮನೆಗೆ ಹೋದ. ಅವ್ರ ಮನೆಗೆ ಹೋಗಿ ಬೆಣ್ಣೆ ಗಡಿಗೆ, ಮೊಸರಿನ ಗಡಿಗೆ ಇವೆಲ್ಲ ಕದಿಯುವುದು. ದೇವರು ಕದ್ದ ಅಂದರೆ ಪಾಪಗಳನ್ನು ಅಂತ ಅರ್ಥ. ಯಾರು ಕೃಷ್ಣ ಬೆಣ್ಣೆ ಮೊಸರು ಕದಿಯುವಾಗ ದೇವರಿಗೆ ನಮಸ್ಕಾರ ಮಾಡಿ ಜಗದೊಡೆಯ ಅಂತ ಕೊಟ್ಟರೋ ಅವ್ರ ಪುಣ್ಯ ಬೆಳೀತು. ಯಾರು ದೇವರನ್ನು ಬೈದರೋ ಅವರಿಗೆ ಪುಣ್ಯವನ್ನು ಕಸಿದು ಪಾಪವನ್ನು ಕೊಡ್ತಾ ಇದ್ದಂತೆ. ಇದನ್ನು ರಾಘವೇಂದ್ರ ಸ್ವಾಮಿಗಳು ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ ಹೇಳ್ತಾರೆ. ಹೀಗೆ ಪರಮಾತ್ಮ ತಾನು ಒಬ್ಬ ಗೋಪಿಕಾಸ್ತ್ರೀಯ ಮನೆಗೆ ಹೋಗಿದ್ದಾನೆ. ಅವಳ ಮನೆಗೆ ಹೋಗಿ ಬೆಣ್ಣೆಯ ಗಡಿಗೆಯನ್ನು ಕೈಯಲ್ಲಿ ಹಿಡಿದು ಕಿವುಚುತ್ತಾ ಇದ್ದಾನೆ. ಅವಳು ಬಂದು ಕೇಳಿದ್ಲು, ಯಾಕೆ ಬೆಣ್ಣೆ ಕಿವುಚುತ್ತಾ ಇದ್ದಿ? ಇಲ್ಲ, ಬೆಣ್ಣೆ ಮೆತ್ತಗಿದೆಯೋ ಗಟ್ಟಿಗಿದೆಯೋ ನೋಡ್ತಾ ಇದ್ದೀನಿ. ದಡ್ಡ, ಬೆಣ್ಣೆ ಮೆತ್ತಗೆ ಇರುತ್ತೆ. ಇಲ್ಲ, ನಿನ್ನಂಥ ಕಠಿಣ ಹೃದಯಗಳ ಮನೆಯಲ್ಲಿದ್ದರೆ ಬೆಣ್ಣೆಯೂ ಕಠಿಣವಾಗಿಬಿಡುತ್ತೆ. ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಬೆಣ್ಣೆ ಕಠಿಣವಾಗಲ್ಲ ಅಂದ್ಲು. ನಿಂಗೆ ಗೊತ್ತಿಲ್ಲ, ಇತ್ತೀಚೆಗೆ ಕಲಿಯುಗದಲ್ಲಿ ಒಂದು ತಂಗಳು ಪೆಟ್ಟಿಗೆ ಅಂತ ಬಂದಿದೆ.
ಆ ತಂಗಳ ಬೆಟ್ಟಿಗೆ ಒಳಗಡೆ ಬೆಣ್ಣೆ ತೊಗೊಂಡೋಗಿ ಮೇಲಗಡೆ ಫ್ರೀಜರಲ್ಲಿ ಇಟ್ಬಿಟ್ರೆ ತೊಗೊಂಡು ಹೊಡೆದ್ರೆ ಗಂಡ ಸತ್ಯ ಹೋಗಿಬಿಡ್ತಾನೆ. ಅಂಥದ್ದು ಬೆಣ್ಣೆ ಕೂಡ ಕಲ್ಲಾಗತ್ತೆ ಅಂತ ಹೇಳಿ ನಮ್ಮ ಕೃಷ್ಣ ಇದು ನಾನು ಮೃದು ನೀನು ಕಠಿಣ, ಕಠಿಣರಾದವರ ಮನೆಯಲ್ಲಿ ಮೃದುವಾದ ಬೆಣ್ಣೆ ಇರಬಾರ್ದು ಅಂತ ನಾನೇ ಇಟ್ಕೋತಾ ಇದ್ದೀನಿ ಅಂತ ತನ್ನ ಕಳ್ಳತನವನ್ನು ಮುಚ್ಚಿಕೊಳ್ಳಿಕ್ಕೆ ತಾನು ಮೃದು ನೀನು ಕಠಿಣ ಅಂದ. ಅವಳು ಬಹಳ ಬುದ್ಧಿವಂತಳು. ಕೃಷ್ಣ ಪುಟ್ಟ ಮಗುವಾಗಿದ್ದಾಗ ಬಂಡಿಯನ್ನು ನೀನು ಒದ್ದಾಗ ಬಂಡಿ ಒಡೆದು ಚೂರು ಚೂರಾಗಿ ಹೋಯಿತು. ನಿನ್ನ ಪಾದದ ಸ್ಪರ್ಶಕ್ಕೆ ಬಂಡಿ ಒಡೆದು ಚೂರು ಚೂರಾಗಿರುವಾಗ ನೀನೇ ಕಠಿಣ ಹೊರತು ನಾನು ಕಠಿಣ ಅಲ್ಲ. ಕೃಷ್ಣ ಬುದ್ಧಿವಂತ. ನನ್ನ ಕಾಲು ಅಷ್ಟು ಗಟ್ಟಿಯಾಗಲಿಕ್ಕೆ ಕಾರಣ ಏನು ಗೊತ್ತಾ? ನಾ ಪುಟ್ಟ ಮಗುವಾಗಿದ್ದಾಗ ನಮ್ಮ ಮನೆಗೆ ನೀವೆಲ್ಲ ಬರ್ತಾಯಿದ್ರಿ, ನೀವೆಲ್ಲ ಬಂದು ನನ್ನನ್ನು ಎತ್ಕೋತಾ ಇದ್ರಿ, ಎತ್ಕೊಂಡು ಎದೆಯ ಮೇಲೆ ನಿಲ್ಲಿಸ್ಕೊಂಡು ಉಡಿಸ್ತಾ ಇದ್ರಿ. ನಿಮ್ಮ ಎದೆಯಲ್ಲಿದ್ದ ಕಾಠಿಣ್ಯ ನನ್ನ ಕಾಲಿಗೆ ಬಂದಿತ್ತು, ನನ್ನ ಕಾಲು ಬಂಡಿಗೆ ಹೊಡೀತು, ಬಂಡಿ ಒಡೆದು ಪುಡಿ ಪುಡಿ ಆಯಿತು. ನೀವೇ ಕಠಿಣರೇ ಹೊರತು ನಾನು ಮೃದು ಅಂದ ಅಲ್ವಾ? ದೇವರು ಮೃದು. ನಾವು ಮಾಡುವ ಅನ್ಯಾಯಕ್ಕೆ, ಅನಾಚಾರಕ್ಕೆ, ದೇವರ ವಿಸ್ಮರಣೆಗೆ ಏನೇನು ಮಾಡಿದ್ದೆಲ್ಲ ನಾವೇ ಮಾಡಿದ್ವಿ ಅಂತ ಹೇಳ್ತೀವಿ ಹೊರತು ದೇವರು ಮಾಡಿಸಿದ ಅಂತ ಹೇಳುವ. ಎಲ್ಲದರಲ್ಲೂ ದೇವರನ್ನು ಬೈತೀವಿ ನಾವು, ಪ್ರತಿಯೊಂದರಲ್ಲೂ ದೇವರನ್ನು ಬೈತೀವಿ. ಒಬ್ಬ ಮನೆ ಕಟ್ತಾ ಇದ್ದ, ಮನೆಯನ್ನು ಕಟ್ಟಿದ ಮೇಲೆ ಗೃಹಪ್ರವೇಶದ ದಿವಸ, ಏನ್ರಿ ಭಾರಿ ಮನೆ ಕಟ್ಟಿಬಿಟ್ಟಿದ್ರಿ, ಏನೋ ಅಂದ್ಕೊಂಡೆ, ದೇವ್ರು ಮಾಡಿಸ್ಬಿಟ್ಟ. ದೇವ್ರು ಇವನು ಸರ್ವೆಂಟು, ನಾನು ಅಂದ್ಕೊಂಡೆ, ದೇವ್ರು ಮಾಡಿಸ್ಬಿಟ್ಟ. ಎಷ್ಟು ವರ್ಷ ಆದರೂ ಪಾಯ ಹಾಕಿದ್ರಿ, ಮನೆ ಆಗಿಲ್ವಲ್ರಿ, ಏನು ಮಾಡೋದ್ರಿ? ಎಷ್ಟು ಸರಿ ಅನ್ಕೋತೀನಿ ಆ ದೇವ್ರ ಕಲ್ಲು ಹಾಕ್ತಾನೆ. ಇದಂತೂ ಪಬ್ಲಿಕ್ಕಾಗೇ ಬೈಯೋದು ದೇವ್ರನ್ನ. ದೇವ್ರು ಒಳ್ಳೇದು ಮಾಡಿದ್ರು ದೇವ್ರನ್ನ ಬೈತಾರೆ, ದೇವ್ರು ನಮ್ಮ ಸರ್ವೆಂಟು, ದೇವ್ರು ನಮ್ಮ ಮಾತು ಹೇಳ್ದಂಗೆ ಕೇಳ್ತಾನೆ. ಇದು ಮೂರ್ಖರ ರೀತಿ. ಪ್ರತಿಯೊಂದು ಶ್ವಾಸ ನಿಶ್ವಾಸಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಗಿಂದ್ರಿಯ ಎಲ್ಲ ಕಡೆ ದೇವರು ಕೂತು ತಾನು ಸಕಲ ಕೆಲಸಗಳನ್ನು ಮಾಡಿಸ್ತಾನೆ. ಶ್ರೀಕರ ಅರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತಿಯರನ್ನು ಒಲಿಸಿದ ಪಾಕಶಾಸನ ಪೂಜ್ಯ. ನೋಡ್ರಿ ಗಂಟೆ ಸರಿ ಹೋಯ್ತು. ಇವಾಗ ನಿಮಗೆ ಫೀಲಿಂಗ್ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗಲ್ಲ, ನಾ ಅದು ನಿಲ್ಲಿಸಿದ್ರೆ ಫೀಲಿಂಗ್. ರೂಪ ಶ್ರೀಕರ ಅರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತಿಯರನ್ನು ಒಲಿಸಿದ ಪಾಕಶಾಸನ ಪೂಜ್ಯ ಗೋಗೋವತ್ಸಗಳ ಕಾಯ್ದ. ಲಕ್ಷ್ಮೀದೇವಿ ಪೂಜೆ ಮಾಡುವ ಪಾದಗಳು ಪರಮಾತ್ಮನದು. ಜಗತ್ತಿಗೆ ಎಲ್ಲವನ್ನ ಕೊಡುವ, ಎಲ್ಲರ ಮನೋರಥಗಳನ್ನು ಪೂರ್ಣ ಮಾಡುವ ಲಕ್ಷ್ಮೀದೇವಿ ಇವನ ಪಾದವನ್ನು ಹಿಡಿದು ಒತ್ತುತ್ತಾಳೆ. ಅಂಥ ಪರಮಾತ್ಮ ಇಲ್ಲಿಗೆ ಬಂದು ಮಲ್ಲಿಗೆ ಹೂವು ಕೂಡ ಇಲ್ಲ. ಮಧುರಾಪಟ್ಟಣದ ಹೆಂಗಸರಿಗೆ ಪಳ್ಳಿವಾಸಿಗಳು ನಾವು ಹಳ್ಳಿಯವರು, ನಮಗೆ ಎಣ್ಣೆ ಅಂದರೆ ಹರಳೆ ಎಣ್ಣೆ, ಹೂವು ಅಂದರೆ ಚೆಂಡು ಹೂವು, ನಮಗೆ ಬೇರೆ ಗೊತ್ತೇ ಇಲ್ಲ. ನಮ್ಮಂಥವರನ್ನು ಒಲಿಸಿದ ಪರಮಾತ್ಮ ಇಂಥ ಜಗದೊಡೆಯ ಅಂತ. ಇಂಥ ಶ್ರೀಕೃಷ್ಣ ಒಬ್ಬ ಗೋಪಿಕಾಸ್ತ್ರೀಯ ಮನೆಗೆ ಹೋದ. ಅವಳ ಮನೆಗೆ ಹೋಗಿ ಗಡಿಗೆಯನ್ನೇ ಕೈಯಲ್ಲಿ ಹಿಡ್ಕೊಂಡ, ಒರಳನ್ನೇ ಎಳ್ಕೊಂಡು ಬಂದು ಮನೆಯ ಮಧ್ಯದಲ್ಲಿಟ್ಟ. ಅಲ್ಲೆಲ್ಲ ಒರಳು ಮೂವಬಲ್, ಮರದ ಒರಳು. ಈಗ ಯಾರ ಮನೆಯಲ್ಲೂ ಒರಳು ಒನಕೆ. ಹೊರಪೂಜೆ ದಿವಸ ಸಿಂಬಾಲಿಕ್ಕಾಗಿ ಪಾತ್ರೆ ಅಂಗಡಿಯಿಂದ ತರ್ತಾರೆ. ಯಾಕೆಂದ್ರೆ ಮನೇಲಿ ಇಟ್ಕೊಂಡ್ರೆ ಗಂಡಂಗೆ ಹೊಡೆದ್ಬಿಟ್ರೆ ಏನು ಮಾಡಬೇಕು? ಆ ಒನಕೆ ಗಿನಕೆ ಒರಳು ಕಲ್ಲು ಅದು ಸಿಂಬಾಲಿಕ್ಕಾಗಿ ಬರುತ್ತೆ, ಹೋಗಿಬಿಡುತ್ತದು. ಅಲ್ಲೆಲ್ಲ ಮರದ ಒರಳು. ಕೃಷ್ಣ ಎಳ್ಕೊಂಡು ಬಂದ, ಮಧ್ಯದಲ್ಲಿಟ್ಟ, ಕೈಯಲ್ಲಿ ಗಡಿಗೆ ಹಿಡ್ಕೊಂಡಿದ್ದಾನೆ. ಏನೋ ಕೃಷ್ಣ ಇದೇನು ಅಂತ ಕೇಳಿದರು. ಇದು ನಾನಿವಾಗ ಕಾವ್ಯ ಓದ್ತಾ ಇದ್ದೀನಿ, ಕವಿ, ವರ್ಣನೆ ಮಾಡುವುದು ನನ್ನ ಕೆಲಸ. ಈಗ ಈ ಒರಳು ಕಲ್ಲನ್ನು ವರ್ಣನೆ ಮಾಡ್ತೀನಿ ನೋಡು ಒಂದು. ಓಹ್ ಹೇಳು, ಕಳ್ಳತನ ಮಾಡೋದು ಬಿಟ್ಟಿ ಅಲ್ವಾ, ಇದೆಲ್ಲ ಮಾಡ್ತಾ ಇದ್ದೆ, ಹೇಳು. ಕೃಷ್ಣ ಅಂದ, ಒರಳು ಕಲ್ಲು ಹೇಗಿದೆ? ಒರಳು ಕಲ್ಲು ಮೇಲ್ಗಡೆ ಹೀಗಿದೆ, ಮಧ್ಯದಲ್ಲಿ ಸಣ್ಣಗಿದೆ, ಕೆಳಗಡೆ ವಿಸ್ತಾರವಾಗಿದೆ. ಅಂತೂ ಇಷ್ಟಾದರೂ ನೋಡಿದ್ದೀಯಲ್ಲ. ಕೆಲವರಿಗೆ ಏನೂ ಗೊತ್ತಿರೋದಿಲ್ಲ. ಮಿಕ್ಸಿ ಜಾರಲ್ಲಿ ಬ್ಲೇಡ್ ಇರುತ್ತಾ ಅಂತ ಕೇಳ್ತಾರೆ, ಕೈ ಇಟ್ಟು ನೋಡು ಅಂತ ಹೇಳ್ಬೇಕು ಅವ್ರಿಗೆ. ಅದು ಹ್ಯಾಕೆ ಪುಡಿ ಆಗುತ್ತೆ ಮಿಕ್ಸಿ ಜಾರಲ್ಲಿ ಏನೂ ಗೊತ್ತಿರೋಲ್ಲ. ಕೊನೆಗೆ ಒರಳು ಕಲ್ಲನ್ನು ತಂದಿಟ್ಟರೆ ಕೃಷ್ಣ ಅಂತ, ನೋಡಿದ್ಯಾ ಒರಳು ಕಲ್ಲು ಮೇಲೆ ಹೇಗೆ ವಿಸ್ತಾರವಾಗಿದೆಯೋ, ನಿನ್ನ ಸೊಂಟದ ಮೇಲ್ಭಾಗ ಹಾಗೆ ವಿಸ್ತಾರವಾಗಿದೆ. ಸೊಂಟ ಸಣ್ಣಗಿದೆ, ಕೆಳಗಡೆ ವಿಸ್ತಾರವಾಗಿದೆ. ಹೊಳಂದು ಕೃಷ್ಣ, ಏನು ರಸಿಕನೋ ನೀನು, ಏನು ಶೃಂಗಾರ ಪುರುಷ. ನನ್ನ ಗಂಡನೂ ಇದ್ದಾನೆ, 10 ಮಕ್ಕಳಾಯಿತು. ಒಂದೊಂದು ನೈಲಿಗೆ ಒಂದೊಂದು ಕಲರ್ ಹಚ್ಕೊಂಡೆ. ಒಂದು ದಿವಸ ಕೈ ಹಿಡ್ಕೊಂಡು ಹೀಗೆ ನೋಡಲಿಲ್ಲ. ಕೋತಿ ಮೂತಿ ಕಾಣಿಸೋ ಹಾಗೆ ಕೆಂಪಗೆ ಲಿಪ್ಸ್ಟಿಕ್ ಬಳಕೊಂಡೆ, ಅದನ್ನೂ ನೋಡಲಿಲ್ಲ. 3 kg ಫೇಶಿಯಲ್ಲು, ಫೌಂಡೇಶನ್ನು, ಏನೇನು ಬಳಕೊಂಡೆ.
ಗಂಟೆಗೊಂದು ಕಿವಿಗೆ, ಮೂಗೊಂದು ಚೇಂಜು, ಏನೇನೋ ಮಾಡಿಕೊಂಡೆ. 15 ದಿವಸಕ್ಕೊಂದ್ಸರಿ ಚೌರದ ಅಂಗಡಿಗೆ ಹೋಗಿ ಗಂಡ ಬದುಕಿದ್ರು ಚೌರ ಮಾಡಿಸ್ಕೊಂಡ್ಬಂದೆ. ಏನೇನು ಮಾಡಿದ್ರು ಅವನಿಗೆ ವ್ಯಾನಿಟಿ ಬ್ಯಾಗು, ದಿನಕ್ಕೊಂದು ವ್ಯಾನಿಟಿ ಬ್ಯಾಗ್ ಹಾಕ್ಕೊಂಡೆ. ಚೆನ್ನಾಗಿದೆ ಅಂತ ಒಂದು ದಿವಸನೂ ಅನ್ನಲಿಲ್ಲ. ಎಷ್ಟು ಚೆನ್ನಾಗಿ ಹೇಳಿದೆಯೋ, ನನ್ನ ಸೊಂಟ ಸಣ್ಣಗಿದೆ, ನನ್ನ ಎದೆಯ ಭಾಗ ವಿಸ್ತಾರವಾಗಿದೆ, ಕೆಳಗಡೆ ಭಾಗ ವಿಸ್ತಾರ. ಭಾರೀ ರಸಿಕ ಕೃಷ್ಣ ನೀನು. ನಿನ್ನಂಥ ಗಂಡ ಸಿಗಲಿಲ್ಲ ನೋಡು ನನಗೆ. ಪೆದ್ದು ಏನೇನೂ ಇಲ್ಲ ಅವನು, ಬರೀ ಹೆಸರಿಗೆ ಮಾತ್ರ ಗಂಡ. ಕೃಷ್ಣ ಗಡಿಗೆ ಹಿಡ್ಕೊಂಡಿದ್ದಿಲ್ಲ, ಅದೇನು ಒಂದು ತಡಿ ಹೇಳ್ತೀನಿಂದ. ಆ ಗಡಿಗೆಯಲ್ಲಿ ಬೆಣ್ಣೆ ಇತ್ತು, ಅಲ್ಲೆಲ್ಲ ಗಡಿಗೆಗೆ ಪೂಜೆ ಮಾಡ್ತಾರೆ, ಅರಿಶಿಣ ಕುಂಕುಮ ಎಲ್ಲ ಹಚ್ಚಿದ್ರು. ಆ ಗಡಿಗೆಯನ್ನು ತೆಗೆದು ಒರಳಕಲ್ಲ ಮೇಲಿಟ್ಟ. ಕೃಷ್ಣ ಹೆಂಗಸರಿಗೆ ವರ್ಣನೆ ಮಾಡಿದರೆ ಕನ್ನಡಿ ಸಿಕ್ಕರೆ ಬಿಡೋದೇ ಇಲ್ಲ. ಕಾರ್ ಪಕ್ಕದಲ್ಲಿ ಹೋಗ್ತಿರ್ತಾರೆ, ಹಿಂಗಿಂಗೆ ಅನ್ಕೊಂಡು ಹೋಗ್ತಿರ್ತಾರೆ. ಸುಮ್ಮನೆ ಬಗ್ಗಿ ಆ ಕಾರ್ ಕನ್ನಡಿಯಲ್ಲಿ ನೋಡೋದು. ಎಲ್ಲಿ ಕನ್ನಡಿ ಸಿಕ್ಕರು ಅವ್ರ ವ್ಯಾನಿಟಿ ಬ್ಯಾಗಲ್ಲಿ ಏನಿಲ್ಲದೆ ಇದ್ರು ಬರೋಲ್ಲ, ಕನ್ನಡಿ ಇರಬೇಕು. ಅದು ನೋಡ್ಕೋತಾನೆ ಇರ್ತಾರೆ. ಅದಕ್ಕೆ ಕೃಷ್ಣ ಹೊಗಳೋದು ನೋಡಿ ಅವಳಿಗೆ ಭಾರೀ ಅಪೇಕ್ಷೆ ಆಯಿತು. ಕೃಷ್ಣ ಇದೇನು ಗಡಿಗೆ ಇಟ್ಟಿದ್ದಿ ಅಂತ. ಕೃಷ್ಣ ಅಂತಾನೆ, ಒರಳುಕಲ್ಲಿದ್ದಂಗೆ ನಿನ್ನ ದೇಹ ಇದ್ದರೆ ನಿನ್ನ ಮುಖ ಗಡಿಗೆ ಇದ್ದಂಗಿದೆ ಎಂದ. ಸುಟ್ಟು ಬಂತವಳಿಗೆ, ಗಡಿಗೆ ಮುಖದವಳು ಅಂತೀಯ ನನ್ನನ್ನು ಅಂತ ಕೋಲ್ ತೊಗೊಂಡು ಹೊಡಿಲಿಕ್ಕೆ ಬಂದರೆ ಹೊಡೆದೋಗಿಬಿಟ್ಟ ಕೃಷ್ಣ. ಮತ್ತೊಬ್ಬರ ಮನೆಗೆ ಹೋದ. ಅಲ್ಲೊಬ್ಬರು ದೊಡ್ಡ ಪಂಡಿತರು, ಅವರು ಪ್ರವಚನ ಹೇಳಿ ಸುಸ್ತಾಗಿ ಬಂದಿದ್ದರು, ಭಾಳ ಸುಸ್ತಾಗಿ ಬಂದಿದ್ದರು. ಯಜಮಾನರಿಗೆ ಚೆನ್ನಾಗಿ ಹರಳೆಣ್ಣೆ ಹಚ್ಚಿ ಬಿಸಿ ಬಿಸಿ ನೀರಲ್ಲಿ ಎರೆದು ಗಸಗಸೆ ಪಾಯಸ ಜಾಕಾಯಿ ಗೀಕಾಯಿ ಹಾಕಿ ಚೆನ್ನಾಗಿ ಅವರಿಗೆ ಕೊಟ್ಟು ಮಲಗಿಸಿದ್ಲು. ಆ ಗಂಡನಿಗೆ ಇಷ್ಟುದ್ದ ಜುಟ್ಟು, ಒಳ್ಳೆ ಜುಟ್ಟು, ತಮಿಳುನಾಡವ್ರಿಗಿದ್ದಂಗೆ. ಆತ ಏನು ಮಾಡಿದ್ದಾನೆ, ಜುಟ್ಟು ಒಣಗಬೇಕು ಅಂತ ಮಂಚದ ಮೇಲೆ ಮಲಗಿದ್ದ. ಈ ಕೃಷ್ಣ ಬಂದು ಏನು ಮಾಡಿದ, ಜುಟ್ಟಿಗೂ ಮಂಚದ ಕಾಲಿಗೂ ಗಂಟು ಹಾಕಿಬಿಟ್ಟ. ಗಂಟು ಹಾಕಿ ಬೆಂಕಿ 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 ಅಂತ ಕಿರ್ಸ್ಕೊಂಡ. ಇವು ಬೆಂಕಿ ಬಿತ್ತು ಅಂತ ಇವನು ಎದ್ದೋಡು ಹೋಗುವಾಗ ಜುಟ್ಟು ಗಂಟು ಹಾಕಿದ್ದ ಮಂಚವೂ ಓಡೋಗ್ತಾ ಇದ್ದ. ಈ ಕೃಷ್ಣ ಅಲ್ಲಿದ್ದ ಗೋಪಿಕಾಸ್ತ್ರಿ ಅವಳ ಹೆಂಡತಿನ ಕರ್ಕೊಂಬಂದ. ನೋಡೇ, ಮೊನ್ನೆ ಪೂರಿಗೆ ಹೋಗಿದ್ರು, ಯಾವಳು ಒಡಿಸ್ಸಾ ಹುಡುಗಿನ ಕರ್ಕೊಂಬಂದಿದ್ದಾರೋ ಏನೋ, ಏನು ಮಾಡಿದಾರೋ ಏನೋ, ನೋಡು ಓಡೋಗ್ತಾರೆ ನಿನ್ನ ಗಂಡ, ಮಂಚ ತೊಗೊಂಡು ಹೋಗ್ಬಿಡ್ತಾರೆ. ಹೆಂಡತಿ ಅಂದು ರೀ 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 ಅಂತ, ಅವನು ಓಡು ಬೆಂಕಿ ಬೆಂಕಿ ಅಂತ. ಇದೆಲ್ಲ ಭಗವಂತನ ಬಹುಲೀಲೆಗಳು. ಇದು ನಿಮಗೆ ರಾಮಾವತಾರದಲ್ಲಿ ಸಿಗಲ್ಲ. ಕೃಷ್ಣಾವತಾರದಲ್ಲಿ ಬಹುಲೀಲೆಗಳನ್ನು ಪರಮಾತ್ಮ ಮಾಡಿ ತೋರಿಸ್ತಾನೆ. ಹೀಗೆ ಅನೇಕ ಲೀಲೆಗಳನ್ನು ಮಾಡ್ತಾನೆ. ಕೃಷ್ಣನ ಕಾಟ ತಾಳಲಾರದೆ ಅವನ ಲೀಲೆಗಳು ಹೇಗಿತ್ತು ಅಂದರೆ, ಒಬ್ಬ ವೀರಶೈವ ಕವಿ, ಅವನು ವೀರಶೈವ ಅಂದರೆ ಲಿಂಗಾಯತರು ರಾಮ ಕೃಷ್ಣ ಇವರು ಪೂಜೆ ಮಾಡಲ್ಲ. ಅವರು ಕೇವಲ ಶಿವನನ್ನು ಮಾತ್ರ ಆರಾಧನೆ ಮಾಡ್ತಾರೆ. ಅವನು ಅನೇಕ ರಾಜರನ್ನು ಹೊಗಳಿ 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 ತನ್ನ ಕವಿತ್ವವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದ. ಕವಿತ್ವ ಇದ್ದರೆ ದೇವರನ್ನೇ ಸ್ತೋತ್ರ ಮಾಡಬೇಕೇ ವಿನಃ ಬೇರೊಂದನ್ನು ಸ್ತೋತ್ರ ಮಾಡಬಾರದು. ಅವನು ಕೊನೆಗೆ ಪ್ರಾಯಶ್ಚಿತ್ತ ಗ್ರಂಥ ಬರೀತೀನಿ ಅಂತ ಕೃಷ್ಣಕರ್ಣಾಮೃತ ಅಂತ, ಇಲ್ಲಿ ದೇಶದವನೇ, ಒಡಿಸ್ಸಾದವನು, ಕೃಷ್ಣಕರ್ಣಾಮೃತ ಅಂತ ಒಂದು ಅದ್ಭುತವಾದ ಕಾವ್ಯವನ್ನು ಬರೀತಾನೆ. ಏನು ಚೆನ್ನಾಗಿ ಬರೀತಾನೆ ಅಂದರೆ, ಕೃಷ್ಣನನ್ನು ಯಶೋದೆ ಮಲಗಿಸಿ ತಡ್ತಾ ಇದ್ದಾಳೆ. ತಡ್ತಾ ಕೃಷ್ಣನ ಕೈಯನ್ನು ತನ್ನ ಮೈ ಮೇಲೆ ಹಾಕ್ಕೊಂಡಿದ್ದಾಳೆ. ಕೃಷ್ಣನ ಮೈ ಮೇಲೆ ತನ್ನ ಕೈಯನ್ನು ಹಾಕಿದ್ದಾಳೆ. ಕೃಷ್ಣನನ್ನು ಹಾಗೆಯೇ ತಡ್ತಾ, ಕುಸು ಮಲಗೋ, ಸಾಕಾಗಿದೆಯೋ, ಸುಸ್ತಾಗಿದೆಯೋ, ಮಲಗೋ ಕೃಷ್ಣ. ಅಮ್ಮ ನಿದ್ದೆ ಬರ್ತಾ ಇಲ್ಲ, ಆಕಳಿಕೆನೂ ಬರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಹಾಡು ಹೇಳ, ಸಾಕಾಗಿದೆ ನಿಂಗೆ ಬರೋ ಹಾಡುಗಳು ಕೇಳಿ ಕೇಳಿ. ಅದೇ ಹಾಡೇ ಹಾಡ್ತೀಯ, ಅದೇ ರಾಗ, ಅದೇ ಹಾಡು, ಅದೇ ತಾಳ, ಬೇರೆ ಏನಾರು ಹೇಳು. ಹಾಗಾದರೆ ನಿನಗೆ ಕತೆ ಹೇಳ. ಹಾಂ ಹೇಳಮ್ಮ. ತಾಯಿ ಏನು ಮಾಡಿದ್ಲು, ದೀಪ ಆರಿಸಿಬಿಟ್ಲು. ದೀಪ ಆರಿಸಿ ಕೃಷ್ಣಂಗಂದ್ಲು, ನಾ ಕತೆ ಹೇಳ್ತಾ ಇರುವಾಗ ನೀನು ಹೂ ಹೂ ಅನ್ಬೇಕು. ಯಾಕೆಂದರೆ ಮಲಗಿದಾನೆ ಅಂತ ಗೊತ್ತಾಗ್ಲಿಕ್ಕೆ ಹೂ ಅನ್ನೋದು ನಿಂತರೆ ಮಲಗಿದಾನೆ ಅಂತ. ಸರಿ, ತಾಯಿ ಕತೆ ಹೇಳ್ತಾಳೆ. ರಾಮೋ ನಾಮ ಬಭೂವ ಹುಂ. ರಾಮ ಅಂತ ದಶರಥ ಕೌಸಲ್ಯರ ಮಗ ಅಂದ್ಕೊಳ್ಳೆ ಹುಮ್ಮಂದ. ಕಥೆಯೆಲ್ಲ ಬಾಲಕಾಂಡ ಹೇಳಿದ್ಲು. ತದಬಲ ಸೀತೇತಿ ಹುಂ. ಅವನ ಹೆಂಡತಿ ಸೀತಾ ಅಂತ ಹುಮ್ಮಂದ್ಲು. ಮಿಥಿಲಾಪಟ್ಟಣದ ಜನಕ ಮಹಾರಾಜನ ಮಗಳು ಸೀತೆಯನ್ನು ಮದುವೆಯಾದ. ಓಹೋ ಹುಮ್ಮಂದ. ಅವರಿಬ್ಬರು ತಂದೆ ತಾಯಿಗಳ ಮಾತನ್ನು ಕೇಳಿ, ಕೈಕೇಯಿ ಮತ್ತು ದಶರಥ ರಾಜನ ಮಾತನ್ನು ಕೇಳಿ ಇಬ್ಬರು ಕಾಡಿಗೆ ವನವಾಸಕ್ಕೆ ಹೋದರು. ಅಲ್ಲಿ ನಾಸಿಕದ ಪಂಚವಟಿಯಲ್ಲಿದ್ದಾಗ ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡಿದ ಅಂತ ಹೇಳಿದ್ಲು. ಕೃಷ್ಣ ಹೂ ಅನ್ನಲಿಲ್ಲ. ಮಲಗದ ಅಂತ ತಿಳ್ಕೊಂಡು ತಾನು ಹಾಕಿದ್ದ ಕೈಯನ್ನು ತೆಗೆದು, ಕೃಷ್ಣನ ಕೈಯನ್ನು ತೆಗೆದು, ಒಂದೇ ಮಕ್ಕಳಿಗೆ ಮಲಗಿ ಸಾಕಾಯಿತು ಅಂತ
ಹೀಗೆ ಮಗ್ಗಲು ತಿರುಗಿದ್ಲು. ಕೃಷ್ಣ ಎದ್ದುಬಿಟ್ಟ. ಸೌಮಿತ್ರೇ ಕ್ವಧನುರ್ಧನುರಿತಿ, ಅಲಾ ಲಕ್ಷ್ಮಣ ಆ ಧನುಸ್ ಕೊಡೋ, ಪಾಪಿ ರಾವಣನ ಸಂಹಾರ ಮಾಡಿಬಿಡ್ತೀನಿ. ಮಲಗಿಲ್ಲೇನೋ ನೀನು, ನಿದ್ದೆ ಬಂದಿಲ್ಲೇನೋ? ಅಲ್ಲಮ್ಮ, ಎಲ್ಲಂದ್ರಲ್ಲಿ ಕಥೆ ನಿಲ್ಲಿಸ್ಬಿಟ್ರೆ ಅದು ಮಂಗಳ ಹೇಗಾಗತ್ತಮ್ಮ? ಕಥೆ ಸರಿಯಾದ ಜಾಗಕ್ಕೆ ನಿಲ್ಲಿಸ್ಬೇಕು. ಎಲ್ಲಂದ್ರಲ್ಲಿ ನಿಲ್ಲಿಸ್ಬಿಟ್ಟು ಜೈ ಅಂದ್ಬಿಟ್ರೆ, ತಟ್ಟೆ ಕಾಸು ಬಂತು ಜೈ ಅಂದ್ಬಿಟ್ರೆ ಹೆಂಗೆ ನೀನು? ಅಲ್ಲಮ್ಮ, ನಿಜವಾದ ಗಂಡಸಿಗೆ ಅವನ ಹೆಂಡತಿಯನ್ನು ಕಳ್ಳ ಕದ್ದೊಯ್ದಿದ್ದಾನೆ ಅಂತ ಅರ್ಧರಾತ್ರಿಯಲ್ಲಿ ನೀ ಹೇಳಿದ್ರೆ ನಿಜವಾದ ಗಂಡಸಿಗೆ ನಿದ್ದೆ ಬರುತ್ತಾ ಹೇಳು? ನಾನು ಗಂಡಸು, ನನ್ನ ಹೆಂಡತಿಯನ್ನು ರಾವಣ ಕದ್ದೊಯ್ದ ಅಂತ ಕಥೆ ನಿಲ್ಲಿಸಿಬಿಟ್ರೆ ನಾನು ಸೀತೆಯನ್ನು ತರಲೇಬೇಕು, ರಾವಣನ ವಧೆ ಮಾಡಲೇಬೇಕು. ಏನು ಕಥೆ ನೋಡ್ರಿ ಅವನು. ಲೀಲಾಶುಕದೇವನ ಕೃಷ್ಣನನ್ನು ಮಲಗಿಸುವ ಕಥೆ. ಮತ್ತೊಬ್ಬಳ ಬಗ್ಗೆ ಹೇಳ್ತಾನೆ. ಹಾಲು ಮೊಸರು ಮಾಡಲಿಕ್ಕೆ ತಲೆ ಮೇಲೆ ಹಾಲುಗಡೆಗೆ ಮೊಸರುಗಡೆಗೆ ಇಟ್ಕೊಂಡು ಮಾರ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಊರು ಬಂತು. ಊರು ಬಂದು ಕೂಡಲೇ ಊರಲ್ಲಿ ಹಾಲಮ್ಮ ಮೊಸರಮ್ಮ ಅಂತ ಕೂಗಬೇಕಲ್ಲ, ಕೂಗ್ತಾ ಇಲ್ಲ. ಅವಳು ಏನು ಮಾಡ್ತಾ ಇದ್ದಾಳೆ? ರಾಮ, ಕೃಷ್ಣ, ಮುಕುಂದ, ಮಾಧವ, ಮಾಧವ ಅಂತ ಕೂಗ್ತಾ ಇದ್ದಾಳೆ. ಮನೆಯವಳು ಬಂದು ನಮ್ಮವಳ ಸ್ವರವೇ, ಹಾಲು ಮೊಸರು ಅಂತಿಲ್ಲ. ಹೊರಗೆ ಬಂದು ನೋಡಿದ್ರೆ ಏನೇ ಹಾಲು ಮೊಸರು ತಂದಿಲ್ವೇನೆಂದರೆ ಮುಕುಂದ ದಾಮೋದರ ಮಾಧವೇತಿ, ಮುಕುಂದ ದಾಮೋದರ ಮಾಧವ ಅಂತ ಕೂಗ್ತಾ ಇದ್ದಾಳೆ. ಯಾಕೆ ಹೀಗೆ ಅಂದರೆ, ಕೃಷ್ಣ ಇದೇ ಗಡಿಗೆಯಲ್ಲೇ ಬೆಣ್ಣೆ ಕದ್ದಿದ್ದು. ಅವಳಿಗೆ ಬರೀ ಕೃಷ್ಣನ ಕಥೆಗಳು, ಊರಲ್ಲಿ ನಡೆದ ಕಥೆಗಳ ಜ್ಞಾಪಕ ಅಷ್ಟು ಚೆನ್ನಾಗಿ ಅವಳ ತಲೆಯಲ್ಲಿ ಕುದಿತ್ತು. ಪರಮಾತ್ಮನ ಸ್ಮರಣೆ. ಹಾಗೆ ದೇವರ ಕಥೆಗಳನ್ನು ಕೇಳ್ತಾ ಇದ್ದರೆ ಒಂದು ಸರಿಗೆ ಇದು ರುಚಿ ಬರಲ್ಲ. ಪರಮಾತ್ಮನ ಕಥೆ ಒಂದೇ ಸರಿಗೆ ರುಚಿ ಬರಲ್ಲ. ಪ್ರಯತ್ನಪಟ್ಟು ಈ ಮನಸ್ಸನ್ನು ಕೂಡಿಸಬೇಕು. ಇದು ಹೇಳತ್ತೆ, ಇಲ್ಲ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಸುಮ್ಮನೆ ಕತ್ತೆ ನಾಯಿ ತಿರುಗಿದಂತೆ ತಿರುಗುತ್ತೀವಿ. ದೇವರ ಕಥಾಶ್ರವಣಕ್ಕೆ ಬೆಲೆ ಕೊಡಬೇಕು. ದೇವರ ಗುಣಗಾನವನ್ನು ಕೇಳಿದರೆ ಆಗ ಅದು ಮನಸ್ಸು ಕೇಳಲ್ಲ. ಅದಕ್ಕೆ ಕೃಷ್ಣನನ್ನು ಕೇಳ್ತಾನೆ ಅರ್ಜುನ, ನೀ ಅದು ಮಾಡು ಇದು ಮಾಡು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತೀಯ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಫಲವದೃಢಂ. ಈ ಮನಸ್ಸು ಭಾಳ ಕೆಟ್ಟದ್ದು. ಗಾಳಿಗೆ ಸಿಕ್ಕ ತರಗೆಲೆ ಪೇಪರ್ ಹೇಗೆ ಸುತ್ತಕೊಂಡು ಹೋಗಿ ಎಲ್ಲೋ ಬೀಳುತ್ತೋ, ಈ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಕೃಷ್ಣ ಅಂತಾನೆ ಅಸಂಶಯಂ ಮಹಾಭಾಗು. ಖಂಡಿತ ಹೌದು, ಮನಸ್ಸನ್ನು ನಿಗ್ರಹ ಮಾಡಲಿಕ್ಕಾಗಲ್ಲ. ಆದರೆ ಎರಡು ಬೇಕು, ಅಭ್ಯಾಸ ಏನತ್ತು ಕೌಂತೆಯ, ವೈರಾಗ್ಯೇಣ ಚ ಗೃಹ್ಯತೆ. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಏನು ಅಭ್ಯಾಸ ಬೇಕು ಅಂದರೆ, ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ನೋಡಿದ್ಯಾ ಹೊಸ ಶೂಸು ಅಂತ ಹಾಕ್ಕೊಳ್ತಾವೆ, ಹೊಸ ಡ್ರೆಸ್ಸು ಹೊಸ ಬ್ಯಾಗು, ಟಿಫನ್ ಬಾಕ್ಸು. ನಿಂಗೆ ಇದೆಲ್ಲ 2 ಥರ ಟಿಫನ್ ಹಾಕಿದ್ದೀವಿ ಮಧ್ಯಾಹ್ನಕ್ಕೆ. ಇವಾಗೆಲ್ಲ ಸ್ಪೆಷಲ್, ಇವಾಗ ಹಣ್ಣುಗಳೇ ಹಾಕಬೇಕಂತ. ನಾವು ಏನಾರು ನಮ್ಮ ಮಕ್ಕಳು ಕೊಡ್ತೀವಿ, ಹಣ್ಣು ಹಾಕ್ರಿ ಅದು ಹಾಕ್ಬೇಡ್ರಿ, ಊಟ ಸರಿ ಎಲ್ಲ ತೊಗೊಂಡು ಹೋಗಿ ಸ್ಕೂಲ್ ಹತ್ರ ಹೋಗೋಷ್ಟೊತ್ತಿಗೆ ಸ್ಕೂಲ್ ರೂಮಲ್ಲಿ ಬ್ಯಾ ಅಂತೆಲ್ಲ ಅಳ್ತಿರ್ತಾವೆ. ಈ ಮಗುನು ನೋಡುತ್ತೆ, ನಾವು ಹೋಗಲ್ಲ ಅಂತ ಕಿತ್ಕೊಂಡು ಬರುತ್ತೆ. ಹಾಗೇನಾರು ಮಾಡಿ ಈಗ ಬಂದುಬಿಡ್ತೀನಿ ಚಾಕ್ಲೇಟ್ ತರ್ತೀನಿ ಅಂತ ಸುಳ್ಳು ಹೇಳಿ. ಅದಕ್ಕೆ ಮೊದಲ ದಿವಸಗಳಲ್ಲಿ ಹೇಗೆ ಸ್ಕೂಲು, ಬೇಬಿ ನರ್ಸರಿ ಅದರಲ್ಲೆಲ್ಲ ಮಕ್ಕಳನ್ನು ಬಿಡುವಾಗ ಅರ್ಧ ಗಂಟೆ 1 ಗಂಟೆ ಹಾಗೇ ಬೆಳೆಸಿ ಕೊನೆಗೆ ಮಕ್ಕಳಿಗೆ ಮನೆಯ ಕಡೆಗೆ ವೈರಾಗ್ಯ, ಸ್ಕೂಲಿನ ಕಡೆಗೆ ಅಭ್ಯಾಸ. ಹಾಗೆ ಈ ಮನಸ್ಸನ್ನು ಪ್ರಾಪಂಚಿಕ ವಿಷಯದ ಕಡೆಗೆ ವೈರಾಗ್ಯವನ್ನು ಧಾರಣ ಮಾಡಬೇಕು. ದೇವರ ಕಡೆಗೆ ಮನಸ್ಸನ್ನು ಕೊಡಬೇಕು. ಇದಕ್ಕೇನು ಅಭ್ಯಾಸ ಮಾಡಬೇಕು? దేవర కథను కేಳಬೇಕು. అమ్మ 7వ తారీఖు వచ్చింది, అయిపోయిందమ్మా. ఆయన ఏం తిడతాడండి, ఏం తిడతాడు, అయిపోయింది, వచ్చే సంవత్సరం బాబు పిలిస్తే రాను. ನಾವು ಮತ್ತೆ ಬರೋಲ್ಲ. ಕರ್ಕೊಂಡೋಗಿ ಬಯಸ್ತಾರ್ರಿ ಅವರು. ಟಿಫನ್ ಹಾಕಿ ತಿಂಡಿ ಕೊಟ್ಟು ಬೆಳಗ್ಗೆದು ಉಪನ್ಯಾಸಕ್ಕೆ ಇರಬೇಕು, ಎಲ್ಲೂ ಹೋಗಬೇಡ್ರಿ. ನಮ್ಮ ಇಷ್ಟ ಒಂದು ಕಡೆಗೆ ಹೋಗ್ತೀವಪ್ಪ, ಅಲ್ಲೋಬೇಡ ಇಲ್ಲೋಬೇಡ ಅಂದರೆ ಹಾಗಲ್ಲ. ಅಭ್ಯಾಸ. ದೇವರ ಕಥೆಯನ್ನು ಕೇಳ್ತಾ ಹೋದರೆ ದುಃಖ ಕಡಿಮೆ ಆಗುತ್ತೆ. ನಾವು ದುಃಖಕ್ಕೆ ಮಾರ್ಗ, FD ಇಟ್ಟರೆ ದುಃಖ ಕಡಿಮೆ ಆಗುತ್ತೆ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ದರೆ ದುಃಖ ಕಡಿಮೆ ಆಗುತ್ತೆ, ನಾವು ಯಾವುದೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದರೆ ನಮಗೆ ಭಯವಿಲ್ಲ, ಏನೇನೋ ತಿಳ್ಕೊತೀವಿ. ಆದರೆ ಯಾವುದೂ ನಿಜವಲ್ಲ. ಮನಸ್ಸು ನೆಮ್ಮದಿಯಾಗಿರ್ಲಿಕ್ಕೆ ಅದಕ್ಕೆ ಒಬ್ಬ ಮನೆಗೆ ಶಾಂತಿ ನಿವಾಸ ಅಂತ ಹೆಸರಿಟ್ಟ. ಮನೆಗೆ ಶಾಂತಿ ನಿವಾಸ. ಹೆಂಡತಿ ಹೆಸರು ಶಾಂತವ್ವ ಅಂತ, ಇವನ ಹೆಸರು ಶಾಂತೇಶ ಅಂತ. ಮನೆಯಲ್ಲಿ ದೊಡ್ಡ ಬೆಡ್ರೂಮು, 8 ಇಂಚಿನ ಬೆಡ್ಡು, ಭಾರಿ AC, ಕತ್ಲೇ ಇರಬೇಕು ಅವನಿಗೆ ಮಲಗಲಿಕ್ಕೆ, ಬೆಳಕೇ ಇರಬಾರ್ದು.
ಎಲ್ಲ ಮಾಡಿಕೊಂಡು ಮಲ್ಕೊಂಡ. ಶಾಂತಿ ನಿವಾಸದಲ್ಲಿ ಶಾಂತವನ ಪಕ್ಕ ಶಾಂತೇಶ ಮಲಗಿದ. ಮನಸ್ಸೆಲ್ಲ ಅಶಾಂತಿ. ಈ ಸಂಪತ್ತಿರುತ್ತೋ ಹೋಗುತ್ತೋ, ಏನಾಗುತ್ತೋ ಏನೋ, ನಿದ್ದೆ ರಾತ್ರಿ ಪೂರ ಬರಲಿಲ್ಲ. ಅದಕ್ಕೆ ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಮ್ಮೆಲ್ಲ ಚಿಂತೆಗಳನ್ನು ಪರಿಹಾರ ಮಾಡುವ ಆ ಭಗವಂತ ಇದ್ದಾನೆ. ಕೃಷ್ಣ ಹೀಗೆ ದಿನೇ ದಿನೇ ಬೆಳೀತಾ ಇರುವಾಗ ಪೂತನಿ ಭಾರಿ ಅಲಂಕಾರ ಮಾಡಿಕೊಂಡು ಬಂದಳು ಕೃಷ್ಣನಿಗೆ ಹಾಲು ಕುಡಿಸಬೇಕು ಅಂತ. ಕೃಷ್ಣ ಪೂತನಿಯ ಮೈಮೇಲೆ ಮಲಗಿ ಹಾಲು ಕುಡ್ದ. ವಾದರಾಜರು ಬಂದು ಕೇಳಿದ್ರು, ಅಮ್ಮನ ಹಾಲು ಕುಡ್ದು, ಇದು ಪ್ಯಾಶ್ಚರೈಸ್ಡ್, ತೋಂಡು ಪ್ಯಾಶ್ಚರೈಸ್ಡ್, ಏನೂ ಇಲ್ಲ ಈ ಹಾಲಲ್ಲಿ, ಬೆಣ್ಣೆ ಬರಲ್ಲ, ಹೆಪ್ಪುಗಟ್ಟಲ್ಲ, ಕುಡಿದ್ರೆ ಸುಖ ಆಗಲ್ಲ, ಫ್ಯಾಟ್ಲೆಸ್ಸು, ಇದ್ರ ಜೊತೆಗೆ ವಿಷ ಬೇರೆ, ಇದನ್ನೇನು ಕುಡಿತಿ ಕೃಷ್ಣ? ಕೃಷ್ಣ ಅಂದ, ನಾನು ಕುಡಿತಾ ಇಲ್ಲ, ಅವಳ ಮೇಲ್ಗಡೆ ಹಚ್ಚಿಕೊಂಡು ಬಂದಿದ್ದ ವಿಷವನ್ನು ಅವಳ ಹೃದಯಕ್ಕೆ ತಳ್ತಾ ಇದ್ದೀನಿ. ಅಲ್ಲ, ನೀನು ಹಾಲು ಕುಡಿತಾ ತಳ್ತೀನಿ ಅಂದರೆ ಹಾವು ಹಿಡಿದಿದ್ದೀನಿ, ಕಚ್ಚಿತು, ವಿಷ ಇರಲಿಲ್ಲ ಅಂದರೆ ಹೇಗೆ? ಇಲ್ಲ, ನಾನು ಆಂಟಿಬಯೋಟಿಕ್ ತೊಗೊಂಡಿದ್ದೀನಿ ಇಂದ ಪರಮಾತ್ಮ. ಏನು ಆಂಟಿಬಯೋಟಿಕ್ಕು? ರಮಾಧರೋಷ್ಟಾಮೃತಪಾನ ಜಾತ ಮಹಾನುಭಾವಸ್ಯ ನ ಪೂತನಾಯ. ರಮಾದೇವಿಯ ಅಧರಾಮೃತವನ್ನು ಕುಡಿದ ದೇವರಿಗೆ, ಕೃಷ್ಣನಿಗೆ ಪೂತನಿ ವಧೆಯಿಂದ ಏನು ವಿಷದ ಪಾನದಿಂದ ದೇವರಿಗೇನೂ ಆಗಲಿಲ್ಲ. ಕೊನೆಗೆ ಪೂತನಿ ಸಾಯ್ತಾಳೆ. ಪೂತನಿಯಲ್ಲಿದ್ದ ಊರ್ವಶಿ ಅವಳು ದೇವರ ಸ್ಪರ್ಶದಿಂದ ಮೋಕ್ಷಕ್ಕೆ ಹೋಗ್ತಾಳೆ. ಪೂತನಿ ಒಳಗಿದ್ದ ಮತ್ತೊಬ್ಬಳು ತಾಟಕಿ ಅಂತ, ಅವಳು ದೇವರನ್ನು ಕೊಲ್ಲಬೇಕು ಅಂತ ಬಂದಿದ್ಲು. ಊರ್ವಶಿ ದೇವರ ಸ್ಪರ್ಶ ಆಗಬೇಕು ಅಂತ. ಹೀಗೆ ನಮ್ಮಲ್ಲೂ ದೇವರ ಕೆಲಸ ಮಾಡಬೇಕು ಅಂತ ಒಂದು ಮನಸ್ಸು ಹೇಳುತ್ತೆ. ಉಪನ್ಯಾಸಕ್ಕೆ ಕೂತ್ಕೊಂಡು ಕೂಡಲೇ ಅದು ಏನು ಕೆಲವರು ಭಾಗ್ಯವೋ ಗೊತ್ತಿಲ್ಲ, ಉಪನ್ಯಾಸ ಮುಗಿಯೋದ್ರೊಳಗೆ ಒಂದು ಒಳ್ಳೆ ಗೊರಕೆ ಹೊಡೆದಿರ್ತಾರೆ, ಒಳ್ಳೆ ಸೈಲೆಂಟಾಗಿ ನಿದ್ದೆ ಮಾಡಿರ್ತಾರೆ. ಯಾಕೆಂದ್ರೆ ಅವ್ರನ್ನ ಯಾರು ತಿರುಗಿ ನೋಡಲ್ಲ, ಎಬ್ಸಲ್ಲ. ಏನು ಆನಂದ! ಕೆಲವರಂತೂ ನಿದ್ದೆ ಭಾಳ ಚೆನ್ನಾಗಿರುತ್ತೆ. ಆ ನಿದ್ರೆ ಮಾಡೋ ಪ್ರಕ್ರಿಯೆ ಕಣ್ಣು ಮುಚ್ಚಿಕೊಂಡು ಕೇಳೋರ ಥರ ನಾಟಕ. ಆಗಾಗ ಮೆಲ್ಲಕ್ಕೆ ಹೀಗೆ ತೆಗೆದು ನೋಡ್ತಾರೆ, ಎಲ್ಲ ಕೂತಿಯಾರೆ, ಮಂಗಳಾರತಿ ಆಗಿಲ್ಲ. ಅದೇನ್ರಿ ಕೂತು ಕೂಡಲೇ ಹಾಲು ಅವ್ರಿಗೆ ಹಾಕಲಿಕ್ಕೆ ಪ್ರಾರಂಭ. ಇನ್ನೂ ಆಚಾರ್ಯರು ಮಂಗಳಾಚರಣೆ ಶ್ಲೋಕ ಹೇಳ್ತಾ ಇರ್ತಾರೆ, ಪ್ರಾರಂಭ ಹಾಕಲಿಕ್ಕೆ. ಇನ್ನು ಕೆಲವ್ರಿಗೆ ಗೋಡೆ ಸಿಕ್ಬಿಟ್ರಂತೂ ಮಹದಾನಂದ. ಗೋಡೆಗೆ ಹೊರ್ಕೊಂಡು ಆಕಳಿಸ್ತಾ ಬಾಯಿ ಬಿಟ್ಟು ಕಟ್ಟಿಸ್ಕೊಂಡು ಹಲ್ಲೆಲ್ಲ ಹೊರಗೆ ಬಿದ್ದು, ಪಕ್ಕದಲ್ಲಿದ್ದು ಇಲ್ಲಿ ಬಿದ್ದೋಗಿದೆ, ನಿಮ್ಮದು ಇಲ್ಲಿ ಬಿದ್ದೋಗಿದೆ ಅದನ್ನ ತೆಗೆದು ಗಬಕ್ಕಂತ ಬಾಯಲ್ಲಿಟ್ಕೊಂಡು, ಬೇಡ ದುರವಸ್ಥೆಗಳು. ಅದಕ್ಕೆ ದೇವರ ಕಥೆಯನ್ನು ಕೇಳುವಾಗ ಅನಿರುದ್ಧಾನ ಸೇವೆಗೆ ವಿಜ್ಞಾತನ್ ದೊಡ್ಡುತ್ತಾ ನಿದ್ರೆ ಬಂತಿದೆ. ದೇವರನ್ನು ಕೇಳಬೇಕು, ಸ್ವಾಮಿ ನಿನ್ನ ಕಥೆಯನ್ನು ಕೇಳಲಿಕ್ಕೆ ಬಂದಿದ್ದೇವೆ, ಕೇಳಿಸಿ ಭಾಗ್ಯವಂತರನ್ನಾಗಿ ಮಾಡು. ಯಾರ್ಯಾರ್ದೋ ಕಥೆ ಕೇಳ್ತೀವಿ, ಏನೇನೋ ಕಥೆಗಳು ಕೇಳ್ತೀವಿ, ನಿನ್ನ ಕಥೆ ಕೇಳಿದರೆ ಮಹಾಭಾಗ್ಯ ನಮಗೆ ಅಂತ ದೇವರನ್ನು ಕೇಳಬೇಕು. ಹೀಗೆ ನಮ್ಮಲ್ಲೂ ಒಂದು ಮನಸ್ಸಿರುತ್ತೆ, ದೇವರ ಕೆಲಸ ಮಾಡು ಅಂತ ಒಂದು ಹೇಳುತ್ತೆ. ಬೇಡ, ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು. ನಮ್ಮ ಸುಖಕ್ಕಾಗಿ ಬೇಕಾದ ಮಾಡ್ಕೊಳ್ತೀವಿ. ದೇವರ ಪೂಜೆ ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು. ಆ ರೀತಿ ಇದ್ದವಳೇ ತಾಟಕಿ. ಅವಳ ಸಂಹಾರ, ದೇವರ ಸ್ಪರ್ಶದಿಂದ ಉದ್ಧಾರವಾದವಳು ಪೂತನಿ. ಹೀಗೆ ಪೂತನ ಜೀವಿತಾಹಾರಿ ಶಕಟಾಸುರಭಂಜನ ತೃಣೀಕೃತ ತೃಣಾವರ್ತ ಗಾಳಿಯ ರೂಪದಲ್ಲಿ ಬಂದಿದ್ದ, ಸುಂಟ್ರ ಗಾಳಿಯ ರೂಪದಲ್ಲಿ ಅವನ ಸಂಹಾರವನ್ನು ಮಾಡಿದ್ದಾನೆ. ಹೀಗೆ ಕೃಷ್ಣನ ಕಥೆ ಎಷ್ಟು ಕೇಳಿದರೂ, ಪರಮಾತ್ಮನ ಕಥೆ ಕೇಳಿದರೆ ಪಾಪದ ನಾಶ. ಗಡಿಯಾರ ನೋಡ್ಕೋಬಾರ್ದು, ಮೊದಲೇ ಕೇಳಬೇಕು. ಯಾವತ್ತಿಗೆ ಮುಗಿಯುತ್ತೆ? ಕೆಲವರು ಕೇಳ್ತಾರೆ, ಮಂಗಳ ಯಾವತ್ತು? ಅವತ್ತೇ ಬಂದುಬಿಡ್ತೀವಿ. 7th ಮಂಗಳವ ಅವತ್ತು ಪುರಾಣಕ್ಕೆ ಬಂದುಬಿಡ್ತೀವಿ. ಯಾಕೆಂದ್ರೆ ಲಾಸ್ಟ್ ಡೇ ಅಲ್ವಾ, ಲಾಸ್ಟ್ ಓವರ್ಗೆ ಬಂದು ಕೂತ್ಕೊಂಡ್ಬಿಟ್ರೆ ಎಲ್ಲ ಕೇಳಿದ ಹಂಗಾಗಿರುತ್ತೆ. ಹಾಗಲ್ಲ, ಪುರಾಣಕ್ಕೆ ಕೂತ್ಕೋವಾಗ ಕೆಲವರು ಕೇಳ್ತಾರೆ, ಎಷ್ಟು ಗಂಟೆಗೆ ಮುಗಿಸ್ತಾರೆ, ಮುಂದೇನು ಕೆಲಸ ಇದೆ ನಿಮಗೆ? ಏನೂ ಇಲ್ಲ, ಸುಮ್ಮನೆ ಆಂಗ್ಸಿಟಿ ಅವರಿಗೆ, ಸುಮ್ಮನೆ ಅದನ್ನು ಕೇಳಬೇಕು ಅಂತ. ಹಾಗಿರಬಾರ್ದು. ದೇವರ ಕಥೆಯನ್ನು ಟೈಮ್ಲೆಸ್ ಇಲ್ಲದೆ ಭಾಳ ಮನಸ್ಸು ಕೊಟ್ಟು ಕೇಳಿದರೆ ನಮ್ಮ ಜೀವನದಲ್ಲಿ ಬರುವ ಅನೇಕ ದುಃಖಗಳು, ದುಮ್ಮಾನಗಳು, ಚಿಂತೆಗಳು ಎಲ್ಲವನ್ನ ಅವನೇ ಪರಿಹಾರ ಮಾಡ್ತಾನಂತ. ಕೃಷ್ಣ ಮುಂದೆ ಏನು ಮಾಡಿದ, ಹೇಗೆ ಕಂಸನ ವಧೆ, ಕೃಷ್ಣನ ಲೀಲೆ ಏನಾಯಿತು ಎಂಬುದನ್ನು ನಾಳೆ ಬೆಳಗ್ಗೆ 9:30 10 ಗಂಟೆ ಹೊತ್ತಿಗೆ ನಾಳೆ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ನೋಡಿಕೊಂಡು ಎಲ್ಲ ಇಲ್ಲೇ ಇರ್ತೀರಾದ್ದರಿಂದ 9 ಗಂಟೆ ಮೇಲೆ ಪ್ರವಚನ ಇರುತ್ತೆ. ಶ್ರೀಕೃಷ್ಣಾರ್ಪಣ ಮಸ್ತು. ಹರೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನ ವಾಸುತ ಸ್ವಭಾವಂ ಕರೋಮಿದ್ಯಸ್ಯ ಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟ ಮಾತ್ರಾಂಚ ದ್ವೇತ್ ತತ್ಸರ್ವಂ ದೇವ ನಾರಾಯಣ ನಮಸ್ತೆ.
ಇದು ಆಫ್ ಮಾಡು.